ನಮಸ್ಕಾರ. ಬೆಂಗಳೂರು ಕರಗ ವೈಭವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನವಿತಾ ಜೈನ್. ಬೆಂಗಳೂರಿನ ಧರ್ಮರಾಯನ ಕರಗಕ್ಕೆ ಕ್ಷಣಗಣನೆ. ಮೆಜೆಸ್ಟಿಕ್ ಮಾರ್ಕೆಟ್ ಸುತ್ತ ಜನದಟ್ಟಣೆ. ನ್ಯೂಸ್ 18 ಕನ್ನಡದಲ್ಲಿ ರಾತ್ರಿ ಇಡೀ ಐತಿಹಾಸಿಕ ಕರಗದ ನೇರ ಪ್ರಸಾರ. ವಿಶ್ವಪ್ರಸಿದ್ಧ ಬೆಂಗಳೂರು ಕರಗ ಮಹೋತ್ಸವ ಅದ್ದೂರಿಯಿಂದ ನಡೀತಾ ಇದೆ. ಕರಗ ಶಕ್ತ್ಯೋತ್ಸವವನ್ನ ನೋಡೋದಕ್ಕೆ ಜನ ಕಾತರದಿಂದ ಕಾಯ್ತಿದ್ದಾರೆ. ಇಡೀ ರಾತ್ರಿ ನಡೆಯುವ ಕರಗ ಉತ್ಸವ ನೋಡೋದಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಬೆಂಗಳೂರು ಕರಗ ಶಕ್ತ್ಯೋತ್ಸವ ವೈಭವ. ಚಿಕ್ಕಪೇಟೆಯ ತಿಗಳಪೇಟೆಯಲ್ಲಿರುವ ಧರ್ಮರಾಯಸ್ವಾಮಿ ದೇವಾಲಯದಲ್ಲಿ ಕರಗ ಮಹೋತ್ಸವ ಸಂಭ್ರಮ ಸಡಗರ ಮುಗಿಲು ಮುಟ್ಟಿದೆ. ಚೈತ್ರ ಪೌರ್ಣಮಿಯಂದು ಕರಗ ಶಕ್ತ್ಯೋತ್ಸವ ನಡೆಯಲಿದ್ದು ಮೊದಲ ಬಾರಿಗೆ ಪೂಜಾರಿ ಅಭಿಮನ್ಯು ಶಿಷ್ಯ ಮನು ಎಂಬುವವರು ಬೆಂಗಳೂರು ಕರಗ ಹೊತ್ತು ನಗರ ಪ್ರದಕ್ಷಿಣೆ ಮಾಡಲಿದ್ದಾರೆ. ಚಂದ್ರ ನಡುನೆತ್ತಿಗೆ ಬಂದ ಕೂಡಲೇ ಕರಗವನ್ನು ಶಿರದಲ್ಲಿ ಧರಿಸಿದ ಕರಗಕರ್ತ ಪೂಜಾರಿಯು ಗರ್ಭಗುಡಿಯಿಂದ ಹೊರಬಂದು ದೇವಳದ ಆವರಣದಲ್ಲಿ ಪ್ರದಕ್ಷಿಣೆ ಹಾಕಿ ಶಕ್ತಿ ಮಹಾಗಣಪತಿ ಮತ್ತು ಮುತ್ಯಾಲಮ್ಮ ದೇವಿ ಗುಡಿಯಲ್ಲಿ, ಬಳಿಕ ಹಲಸೂರು ಗೇಟ್ ಆಂಜನೇಯ ಸ್ವಾಮಿ, ಶ್ರೀರಾಮ ದೇವಾಲಯ ಮತ್ತು ಜಲಕಂಠೇಶ್ವರ ದೇವಾಲಯಗಳಿಗೆ ತೆರಳಿ ಪೂಜೆ ಸ್ವೀಕರಿಸಲಿದ್ದಾರೆ. ಬಳಿಕ ಕರಗವು ದೇವಾಲಯ ಹಾಗೂ ಮಹಾರಥಕ್ಕೆ 3 ಬಾರಿ ಪ್ರದಕ್ಷಿಣೆ ಹಾಕಿ ಅತಿಥಿ ಗಣ್ಯರಿಗೆ ನಿಂಬೆಹಣ್ಣಿನ ಪ್ರಸಾದವನ್ನ ನೀಡಿ ವೀರಕುಮಾರರೊಂದಿಗೆ ಭಕ್ತಾದಿಗಳಿಗೆ ದರ್ಶನ ನೀಡುತ್ತಾ ನಗರ ಪ್ರದಕ್ಷಿಣೆ ಸಾಗಲಿದೆ. ಬೆಂಗಳೂರಿನ ಕರಗ ನೋಡಲು ರಾತ್ರಿ ಇಡೀ ಜನರು ರಸ್ತೆಗಳ ಇಕ್ಕೆಲಗಳಲ್ಲಿ ನಿಂತು ಕರಗ ಮಹೋತ್ಸವವನ್ನು ಕಣ್ತುಂಬಿಕೊಳ್ತಾರೆ. ಕೆಂಪೇಗೌಡ ಕಟ್ಟಿರೋ ಕೋಟೆ ಸರಹದ್ದಿನಲ್ಲಿ ಸಾಗೋ ಕರಗ ಅವೆನ್ಯೂ ರಸ್ತೆ, ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ರಸ್ತೆ, ರಾಣಸಿಂಗ್ಪೇಟೆ, ಕಾಟನ್ ಪೇಟೆ, ಮಸ್ತಾನ್ ಸಾಬ್ ದರ್ಗಾ ಮಾರ್ಗವಾಗಿ ಸಾಗಿ ಬೆಳಗಿನ ಜಾವ ಧರ್ಮರಾಯ ದೇವಾಲಯವನ್ನ ತಲುಪಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಸಿಲಿಕಾನ್ ಸಿಟಿ ಬೆಂಗಳೂರಿನ ಧಾರ್ಮಿಕ ಆಚರಣೆಗಳಲ್ಲಿ ಅಗ್ರಸ್ಥಾನವನ್ನ ಪಡ್ಕೊಳ್ಳೋದು ಬೆಂಗಳೂರು ಕರಗ. ಇಡೀ ಒಂದು ಬೆಂಗಳೂರಿನ ಬೇರೆ ಬೇರೆ ಕೇರಿಗಳಲ್ಲಿ, ಬೇರೆ ಬೇರೆ ರಸ್ತೆಗಳಲ್ಲಿ ಈ ಬೆಂಗಳೂರಿನ ಕರಗವನ್ನ ವಿಜೃಂಭಣೆಯಿಂದ ಬರಮಾಡಿಕೊಳ್ಳಲಾಗುತ್ತೆ. ಕರಗದ ಮೇಲೆ ರಸ್ತೆಗಳ ಇಕ್ಕೆರೆಗಳಲ್ಲಿ ನೆರೆಯುವ ಜನ ಎರಚುವಂತಹ ಮಲ್ಲಿಗೆಯ ಮೊಗ್ಗುಗಳು ಕರಗ ನೆನೆದೊಡನೆ ಅವರ ಮನದಲ್ಲಿ ಕುಣಿಯಲಾರಂಭಿಸುತ್ತೆ. ಯಾಕಂದ್ರೆ ವಿಶ್ವವಿಖ್ಯಾತ ಕರಗ ಮಹೋತ್ಸವ ಬೆಂಗಳೂರಿನಲ್ಲಿ ಮಾತ್ರಲ್ಲದೆ ಸಾಕಷ್ಟು ಕಡೆಗಳಲ್ಲಿ ಕೂಡ ನಡೆಯುತ್ತೆ. ಆದ್ರೆ ಬೆಂಗಳೂರಿಗೆ ಅದರದ್ದೇ ಆದಂತಹ ಒಂದು ಪ್ರಾಮುಖ್ಯತೆ ಇದೆ. ಸಾಕಷ್ಟು ಹಿನ್ನೆಲೆಯನ್ನ ಕೂಡ ಹೊಂದಿರುವಂತಹ ಬೆಂಗಳೂರಿನ ಕರಗ ಮಹೋತ್ಸವದ ಕೇಂದ್ರ ಬಿಂದು ನಗರ್ತಾ ಪೇಟೆಯಲ್ಲಿರುವಂತಹ ಪುರಾತನ ದೇವಾಲಯ ಧರ್ಮರಾಯನ ಗುಡಿ. ಈ ಒಂದು ಧರ್ಮರಾಯನ ದೇವಸ್ಥಾನದಲ್ಲಿ ವಿಶ್ವವಿಖ್ಯಾತ ಕರಗ ಮಹೋತ್ಸವ ನಡೀತಾ ಇದೆ. ಯಾವ ರೀತಿಯಾಗಿ ಸಿದ್ಧವಾಗಿದೆ, ಯಾವ ರೀತಿಯಾಗಿ ತಳಿರು ತೋರಣಗಳಿಂದ ಅಲಂಕಾರಗೊಂಡಿದೆ, ಭಕ್ತ ಸಾಗರ ಯಾವ ರೀತಿಯಾಗಿ ಸೇರಿದೆ ಅನ್ನೋದನ್ನ ಕೂಡ ನಾವು ಗಮನಿಸಬಹುದು. ವಿಜಯನಗರ ಶೈಲಿಯಲ್ಲಿದೆ ಈ ಒಂದು ದೇವಸ್ಥಾನ. ಈ ಒಂದು ಪ್ರಧಾನ ರಾಜಗೋಪುರದ ಪಕ್ಕದಲ್ಲಿ 2 ಅದೇ ಮಾದರಿಯ ಚಿಕ್ಕ ರಾಜಗೋಪುರ ಒಳಗೊಂಡ ಹೊರನೋಟ ಇರುವಂತಹ ಈ ದೇವಾಲಯದಲ್ಲಿ ಪಾಂಡವರದಲ್ಲಿ ಅಗ್ರಜನಾದ ಧರ್ಮರಾಯನ ಗುಡಿ ಅಂತಾನೆ ಈ ಒಂದು ದೇವಸ್ಥಾನ ಕೂಡ ಜಗಕ್ಕೆ ವಿಖ್ಯಾತವನ್ನ ಹೊಂದಿರುವಂತಹ ದೇವಸ್ಥಾನ. ಗಂಗಾ, ಪಲ್ಲವರು, ವಿಜಯನಗರವರ ಕಾಲದ ಶೈಲಿಯನ್ನೇ ಈ ಸಮೀಕರಿಸಿಕೊಂಡಿರುವಂತಹ ದೇವಾಲಯಕ್ಕೆ ಸಾಕಷ್ಟು ಭಕ್ತರು ಈಗಾಗಲೇ ಆಗಮಿಸ್ತಾ ಇದ್ದಾರೆ. ಮೊದಲ ಬಾರಿಗೆ ಕರಗವನ್ನ ಹೊರತಾ ಇರೋದು ಮನು. ಕರಗ ಶಕ್ತ್ಯೋತ್ಸವ ಚೈತ್ರ ಪೂರ್ಣಮಿಯಂದು ಪ್ರತಿ ಬಾರಿ ಕೂಡ ನಡೆಯುತ್ತೆ. ಪ್ರತಿ ವರ್ಷ ಕೂಡ ಚೈತ್ರ ಪೂರ್ಣಮಿಯಂದೇ ನಡೆಯುವಂತಹ ಕರಗ ಶಕ್ತ್ಯೋತ್ಸವವನ್ನ ಈ ಸಲ ಹೊರುವಂತಹದ್ದು ಮನು. ಹಿರಿಯ ಪೂಜಾರಿ ಅಭಿಮನ್ಯು ಅವರ ಶಿಷ್ಯ ಮನು ಕರಗಕ್ಕಾಗಿ ಪೂರ್ವ ಸಿದ್ಧತೆಯನ್ನ ಆಲ್ರೆಡಿ ಮಾಡ್ಕೊಂಡಿದ್ದಾರೆ. ಅಂದ್ರೆ ಒಂದಷ್ಟು ಪೂರ್ವ ತಯಾರಿಗಳನ್ನ, ಉಪವಾಸವನ್ನ ಮಾಡಬೇಕಾಗತ್ತೆ, ಒಂದಷ್ಟು ಸಂಪ್ರದಾಯವನ್ನ ಕೂಡ ಅವರು ನೆರವೇರಿಸಿಕೊಳ್ಳಬೇಕಾಗತ್ತೆ ಕರಗವನ್ನ ಹೊರುವಂತಹ ಮನು. ಹಾಗಾಗಿ 11 ದಿನಗಳ ಕಾಲ ನಡೆಯುವಂತಹ ಈ ಕರಗದ ಹಬ್ಬದಲ್ಲಿ ಒಂದೊಂದು ವಿಶಿಷ್ಟತೆಯನ್ನ, ವೈಶಿಷ್ಟ್ಯತೆಯನ್ನ ಕೂಡ ನಾವು ಗಮನಿಸಬಹುದು. ದ್ರೌಪದಿ ಆದಿಶಕ್ತಿಯ ಸ್ವರೂಪ ಅಂತಾನೆ ಆರಾಧನೆಯನ್ನ ಮಾಡಲಾಗತ್ತೆ. ಅಂದ್ರೆ ಶಕ್ತ್ಯೋತ್ಸವ ಅಂತಾನೆ ಹೇಳಲಾಗುತ್ತೆ. ಸಾಕಷ್ಟು ಹಿನ್ನೆಲೆಯನ್ನ ಕೂಡ ನಾವು ಗಮನಿಸಬಹುದು. ಒಂದು ಕಡೆ ಇದು ಸಂಹಾರ ಮಾಡಿದಂತಹ ಒಂದು ಆಚರಣೆ ಅಂತಾನೆ ಹೇಳಲಾಗತ್ತೆ. ಯಾಕಂದ್ರೆ ತಿಮಿರಾಸುರ ಅಡ್ಡ ಬಂದಂತಹ ಸಂದರ್ಭದಲ್ಲಿ ಶಕ್ತಿ ದೇವತೆಯಾಗಿ ಮಾರ್ಪಾಡಾಗ್ತಾಳೆ ದ್ರೌಪದಿ. ಆ ಕಾರಣಕ್ಕಾಗಿ ಶಕ್ತಿ ದೇವತೆಯಾಗಿ ಈ ಒಂದು ಕರಗವನ್ನ ಕೂಡ ಆಚರಣೆ ಮಾಡಲಾಗುತ್ತೆ. ಭೂಲೋಕದಲ್ಲಿ 3 ದಿನ ಕೂಡ ಆಕೆ ನೆಲೆಸ್ತಾಳೆ ಅನ್ನುವಂತಹ ನಂಬಿಕೆ ಇದೆ.
ಪೂಜೆಗಳೆಲ್ಲ ಮುಗಿಸ್ತಾ ಇದ್ದೀವಿ. ಚೆನ್ನಾಗೇ ಎಲ್ಲ ನಡೀತಾ ಇದೆ. ಮನ್ನು ಪೂಜಾರಿ ಇದ್ದಾರೆ, ಪೂಜಾರಿ ಮನ್ನು ಅಂತ, ಅವರು ಕರ್ಗದ್ದು ಉತ್ಸವ ಮಾಡ್ತಾರೆ. ಇದು ದ್ರೌಪದಿ ಅಮ್ಮ ಕರ್ಗ ವಿಶೇಷ ಪೂಜೆ ಇರ್ತದೆ. ಎಲ್ಲ ಅದು ಎಲ್ಲ ಹೇಳಂಗೆ ಇಲ್ಲ, ಒಳಗಡೆ ಏನು ನಡೀತೈತೆ ಇದೆಲ್ಲ ಹೇಳೋದಿಲ್ಲ. ಆಚೆ ಕಡೆ ಬಂದ ತಕ್ಷಣ ಒಂದೂವರೆಗೆ ಆಚೆ ಕಡೆ ಹಬ್ಬ ಬರೆದು ಎಲ್ಲರಿಗೆ ದರ್ಶನ ಕೊಡುತ್ತಾರೆ. ಎಲ್ಲ ರೋಡ್ ಹೋಗ್ತಾರೆ, ಎಲ್ಲ ನಮ್ಮ ನಗರಪೇಟೆ, ಕಾಟನ್ಪೇಟೆ, ಅಕ್ಕಿಪೇಟೆ, ಧರ್ಮರಾಯ ಸ್ವಾಮಿ ದೇವಸ್ಥಾನ, ಅಲ್ಲೆಲ್ಲ ಪೂಜೆ ಮುಗಿಸ್ಬಿಟ್ಟು ಕಬ್ಬನ್ಪೇಟೆ ರಾತ್ರಿ ತಿರ್ಗಾ ನಮ್ಮ ಪೇಟೆ ಬರ್ತಾರೆ, ಇಲ್ಲಿ ತಿರುಳುಪೇಟೆನಲ್ಲಿ ಎಲ್ಲ ಪೂಜೆ ಮುಗಿಸ್ಬಿಟ್ಟು ಒಳಗಡೆ ಹೋಗೋದು. ಈ ಸಮಾರಂಭ ಪ್ರಾರಂಭ ಆಗಿರೋದು ಏನಪ್ಪ ಅಂತಂದ್ರೆ ದೇವಿಗೆ ಶಕ್ತಿ ಕೊಡೋದಕ್ಕಾಗಿ ಹೆಣ್ಣು ದೇವತೆ ಅನ್ನೋ ವಿಚಾರದಾಗಿ ಮದುವೆ ಸಮಾರಂಭ ನಡೀತಾ ಇದೆ. ಈ ಮದುವೆ ಸಮಾರಂಭ ನಡೆಯೋದಕ್ಕೆ ಪೂಜಾರಿಗೆ ಬಳೆ ತೊಡುವಿಕೆ ವಿಚಾರ ಆಗಿದೆ, ಹೋಮಾದಿಗಳು ಆಗಿದೆ. ಈಗ ಮದುವೆ ಧಾರೆ ಮುಹೂರ್ತ ಆಗುತ್ತೆ. ವಿಶೇಷ ಏನಪ್ಪಾ ಅಂತಂದ್ರೆ ಪ್ರತಿಯೊಂದು ಜನಾಂಗದಲ್ಲಿ ಮದುವೆಗಳು ಯಾವ ರೀತಿ ಆಗುತ್ತೋ ಅದೇ ತರದಲ್ಲಿ ಈ ಒಂದು ಜಾತ್ರೆಗೆ ವಿಶಿಷ್ಟತೆ ಇದೆ. ಸುಮಾರು ನಮ್ಮ ಪ್ರಕಾರ ಪ್ರತಿ ವರ್ಷ ಕೂಡ 2.5 3 ಲಕ್ಷ ಜನ ಸೇರುವಂತ ನಿರೀಕ್ಷೆ ಇದೆ. ಇದಕ್ಕೆ ಪ್ರತಿ ಸುಮಾರು ಒಂದು 12-13 ಕಿಲೋಮೀಟರ್ ಪ್ರದಕ್ಷಿಣೆ ಇದೆ. ಅಷ್ಟು ಜಾಗದಲ್ಲಿ ಕೂಡ ಜನಸಂದಣಿ ಇದ್ದೇ ಇರ್ತಾರೆ. ಇದರಲ್ಲಿ ಯಾವುದೇ ಜಾತಿ ಜನಾಂಗ ಇಲ್ಲ, ಎಲ್ಲಾ ಕೋಮಿನವರು ಕೂಡ ಈ ಶಕ್ತಿ ಆರಾಧ ಶಕ್ತಿ ದೇವತೆನೆ ನೋಡೋದಕ್ಕೆ ಹಂಬಲವಾಗಿ ಕಾಯ್ತಾ ಇರ್ತಾರೆ. ಕರ್ಗ ಹೊರಗೆ ಬರೋದಕ್ಕೆ ಸಂಪಂಗಿ ಟ್ಯಾಂಕಿಂದ 11:30 ಬಂದಾದ್ಮೇಲೆ ಸುಮಾರು 1:30 2 ಗಂಟೆ ಒಳಗೆ ಕರ್ಗ ಶಕ್ತಿಯೋತ್ಸವ ದೇವಸ್ಥಾನದಿಂದ ಹೊರಗೆ ಬರ್ತದೆ. ಇನ್ನು ದೇವಸ್ಥಾನದ ಮುಖ್ಯಸ್ಥ ಚಲ್ಕರಿ ನಾರಾಯಣ ಸ್ವಾಮಿ ಜೊತೆ ನಮ್ಮ ರಿಪೋರ್ಟರ್ ಸೌಮ್ಯ ಕಳಸ ಚಿಟ್ಚಾಟ್ ಮಾಡಿದ್ದಾರೆ. ಏನ್ ಹೇಳಿದ್ದಾರೆ ಈ ಸಂದರ್ಭದಲ್ಲಿ ನೋಡೋಣ. ಐತಿಹಾಸಿಕ ಬೆಂಗಳೂರು ಕರಗಕ್ಕೆ ಕ್ಷಣಗಣನೆ ಶುರುವಾಗಿದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ, ಜೊತೆಗೆ ಈ ಬಾರಿ ಕರಗದಲ್ಲಿ ಏನೆಲ್ಲ ವಿಶೇಷತೆ ಇದೆ ಅನ್ನೋದನ್ನ ಮಾತಾಡೋದಕ್ಕೆ ನಮ್ಮ ಜೊತೆ ಧರ್ಮರಾಯ ಸ್ವಾಮಿ ದೇವಸ್ಥಾನದ ಆಡಳಿತ ಮಂಡಳಿ ಮುಖ್ಯಸ್ಥರಾಗಿರುವಂತಹ ಚಳ್ಳಕೆರೆ ನಾರಾಯಣ ಸ್ವಾಮಿ ಅವರಿದ್ದಾರೆ. ಅವ್ರ ಹತ್ರ ಮಾತಾಡೋಣ. ಈ ಬಾರಿ ಕರಗದಲ್ಲಿ ಮಾರ್ಗ ಬದಲಾವಣೆ ಸೇರಿದಂತೆ ಬೇರೆ ಏನೆಲ್ಲ ಬದಲಾವಣೆಗಳನ್ನ ಮಾಡ್ತಿದ್ದೀರಾ? ಈ ಬಾರಿ ಮಾರ್ಗ ಬದಲಾವಣೆ ಅಂತ ಹೇಳಿದ್ರೆ ಚಾಚು ತಪ್ಪದ ಏನು ವರ್ಷ ಬಹಳ 100 ವರ್ಷಗಳಿಂದ ಒಂದೇ ದಾರಿ ಅಂದರೆ ಕೆಂಪೇಗೌಡರ ಕೋಟೆಯ ಸರಹದ್ದು ಇತ್ತಲ್ಲ, ಆ ಸರಹದ್ದಿನೊಳಗೇನೆ ಈ ಒಂದು ಕರಗಶಕ್ತಿಯೋತ್ಸವ ಸಂಚಾರ ಮಾಡ್ತಕ್ಕಂಥದ್ದು. ಅದು ಈ ಬಾರಿ ಏನಾಗಿದೆ, ಕಾಟನ್ಪೇಟೆ ಮುಖ್ಯ ರಸ್ತೆ ಇದೆಯಲ್ಲ, ಅಲ್ಲಿ ರಸ್ತೆ ದುರಸ್ತಿ ಕಾರ್ಯ ನಡೀತಾ ಇರೋದ್ರಿಂದ ಅದಕ್ಕೆ ಪ್ಯಾರಲಲ್ ಆಗಿ ಅಕ್ಕಿಪೇಟೆ ರಸ್ತೆ ಅಂತ ಬರುತ್ತೆ. ನಾವು ಪೊಲೀಸ್ ರಸ್ತೆಯಲ್ಲಿ ಒಂದು ಗಣೇಶ ದೇವಸ್ಥಾನ ಬರುತ್ತೆ. ಗಣೇಶ ದೇವಸ್ಥಾನದಿಂದ ಚಿಕ್ಕದಾಗಿ ಅದಕ್ಕೆ ಪ್ಯಾಲೆ ಇರತಕ್ಕಂಥ ಅಕ್ಕಿಪೇಟೆ ಮುಖ್ಯ ರಸ್ತೆ ಸೀದಾ ಅದು ಮಸ್ತಾನ್ ಸಾಬ್ ದರ್ಗಾಗೆ ಹೋಗುತ್ತೆ. ಅಲ್ಲಿರ್ತಕ್ಕಂಥ ತಕ್ಷಣ ಹಿಂದೆ ಬರ್ಬೋದು, ಏನು ತೊಂದರೆ ಆಗೋದಿಲ್ಲ, ಭಕ್ತಾದಿಗಳು ದರ್ಶನಕ್ಕೆ ಸುಲಭ ಆಗಿದೆ. ಇನ್ನೆಲ್ಲವೂ ಕೂಡ ಯಾವ ರೀತಿ ಅದೇ ರೀತಿಯಾಗಿ ಯಾವುದೇ ಮಾರ್ಗ ಬದಲಾವಣೆ ಇಲ್ಲ, ಅದೇ ಬದಲಾವಣೆ ಏನು ಬದಲಾವಣೆ ಬಿಟ್ಟರೆ ಯಾವ ಬದಲಾವಣೆ ಇಲ್ಲ. ಎಷ್ಟೊತ್ತಿಗೆ ಹೊರಡುತ್ತೆ ಕರಗ? ಹೇಗೆ ತಯಾರಿ ಮಾಡ್ಕೊಂಡಿದ್ದೀರಾ ಕರಗಕ್ಕೆ ಅಂತ? ತಯಾರಿ ಅಂತಕ್ಕಂಥ ವಿಚಾರ ಗೌಪ್ಯತೆ. ಈಗ ನಮ್ಮಲ್ಲಿ ಏನು ಗೌಡರಿದ್ದಾರೆ, ಗಣಾಚಾರಿಗಳಿದ್ದಾರೆ, ಗಂಟೆ ಪೂಜಾರಿಗಳಿದ್ದಾರೆ, ಚಾಕರಿದಾರ ಇದ್ದಾರೆ, ಗಂಟೆ ಪೂಜಾರಿಗಳಿದ್ದಾರೆ. ಇವರಲ್ಲಿ ಒಂದು ಗೌಪ್ಯತೆ ಇರ್ತದೆ. ಅವರ ಮನೆ ಅವರು ಏನು ತಂದ ತಾತ ಮುತ್ತಾತ ಏನು ರೂಢಿ ಪದ್ಧತಿಗಳೇನಿದೆಯಲ್ಲ, ಶಾಸ್ತ್ರ ಸಂಪ್ರದಾಯಗಳು ಏನು ಬದಲಾವಣೆ ಇರಲ್ಲ. ಆ ತಾತ ಯಾವ ರೀತಿ ಮಾಡ್ತಾಯಿದ್ದ, ತಂದೆ ಯಾವ ರೀತಿ ನಡೆಸ್ಕೊಂಡು ಬರ್ತಾಯಿದ್ದ, ಆ ಗೌಪ್ಯತೆಯನ್ನು ಕಾಪಾಡ್ಕೊಂಡು ಹಾಗೆ ಬರ್ತಾ ಇದ್ದಾರೆ. ಒಬ್ಬರ ಗೌಪ್ಯತೆಯನ್ನು ಇನ್ನೊಬ್ಬರು ವಿಚಾರವನ್ನು ಹೇಳಲ್ಲ. ರೂಢಿ ಪದ್ಧತಿ ಸಂಪ್ರದಾಯಗಳ ಗೌಪ್ಯತೆ ಇದೆ. ಅದೇ ರೀತಿಯಲ್ಲಿ ಈ ವಂಶಸ್ಥರ ಗೌಪ್ಯತೆಯನ್ನು ಕಾಪಾಡ್ಕೊಂಡು ಬರ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಕೂಡ ಈ ಶಾಸ್ತ್ರ ಸಂಪ್ರದಾಯಗಳು ನಡ್ಕೊಂಡು ಹೋಗ್ತಾ ಇದೆ. ಈ ಗೌಪ್ಯತೆಯಿಂದ ನಮ್ಮ ಪವಿತ್ರತೆ ಅಂತಕ್ಕಂಥ ಕಂಡು ಬರ್ಬೋದು. ಇದು ಮುಖ್ಯವಾಗಿ ಗೌಪ್ಯತೆ ಆ್ಯಂಡ್ ಪವಿತ್ರತೆ. ಸೊ ಕಳೆದ ಬಾರಿ ಕೊನೆ ಕ್ಷಣದಲ್ಲಿ ಮನು ಮತ್ತು ಜ್ಞಾನೇಂದ್ರ ಅವ್ರ ನಡುವೆ ಸಾಕಷ್ಟು ಇದಾದರೂ ಕೂಡ ಕೊನೆ ಕ್ಷಣದಲ್ಲಿ ಕರಗ ಹೊರುವಂಥ ಸಂದರ್ಭದಲ್ಲಿ ಬದಲಾವಣೆ ಆಗಿಬಿಡ್ತು. ಸೊ ಈ ಸಲ ಆ ಥರ ಆಗದಲ್ಲೇ ರೀತಿಯಲ್ಲಿ ಏನಾದರೂ ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ ಹೇಗೆ ಅಂತ? ಈಗ ಬದಲಾವಣೆ ಅಂತ ಹೇಳ್ತಕ್ಕಂಥದ್ದು ಒಂದೊಂದು ಸಾರಿ ಆ ತಾಯಿಯ ಲೀಲೆಯ ಮಹಿಮೆಯನ್ನು ಹರಿತವರು ಯಾರು ಅಂತ ನಾವು ಬೊಂಬೆಗಳು. ಆ ತಾಯಿಯ ಲೀಲೆ ಮಹಿಮೆ, ಆ ತಾಯಿ ಇಚ್ಛೆ ಏನು ನಡೀತದೆ ಅದು ನಡೀತದೆ. ನಾವು ಶ್ರದ್ಧೆಯಿಂದ ಶುದ್ಧವಾಗಿ ನಂಬಿಕೆ ಭಕ್ತಿಯಿಂದ ತಾಯಿ ನಮ್ಮ ಜೊತೆಯಲ್ಲೇ ಇದ್ದಾಳೆ ಅಂತೇಳಿ 11 ದಿನಗಳ ಕಾಲ ನಂಬಿಕೊಂಡು ಅದೇ ಶ್ರದ್ಧೆ ಭಕ್ತಿಯಲ್ಲಿ ನಾವು ಇದ್ದೀವಿ. ಆ ಭಕ್ತಿಯ ಪರಿಕಾಷ್ಠೆಯಲ್ಲಿ ನಾವು ಇದ್ದೀವಿ. ಇದ್ದಾಳೆ ಆ ತಾಯಿಯ ಮಹಿಮೆ ಏನು ಹೇಳೋಕ್ಕಾಗಲ್ಲ. ಯಾವ ರೀತಿ ಮಾಡಿಸ್ಕೊಳ್ತಾ ಆ ಥರ ಮಾಡ್ತಾಳೆ. ಈ ಸಾರಿ ಬಹಳ ಚೆನ್ನಾಗಿ ಈ ಕುಡಿ ಮರ ಹಾಯಿಸ್ಟಿಂಗ್ ಆಫ್ ದಿ ಫ್ಲ್ಯಾಗ್ ಅಂತ ಪ್ರಥಮ ದಿನ ಏನಾಗಿದೆ, ಒಳ್ಳೆಯ ಶುಭ ಸೂಚನೆ ಸಿಕ್ಕಿದೆ. ಆ ಶುಭ ಸೂಚನೆ ಮೇರೆಗೆ ಎಲ್ಲವೂ ಕೂಡ ಶುಭ ಆಗ್ತಾ ಇದೆ. ಈ ಸಾರಿ ಅಂತ ಬದಲಾವಣೆಯಲ್ಲಿ ಯಾವುದೂ ಕಾಣೋದಿಲ್ಲ. ಏನು ತೊಂದರೆ ಇಲ್ಲದ ರೀತಿಯಲ್ಲಿ ಆ ತಾಯಿ ಎಲ್ಲರೂ ಕೂಡ ದರ್ಶನ ಕೊಡ್ತಾಳೆ. ಎಲ್ಲ ರೀತಿಯ ರೂಢಿ ಪದ್ಧತಿಗಳು ಸಂಪ್ರದಾಯಗಳು ಏನಿದೆ ಅದೇ ಥರ ನಡೆಸ್ಕೊಂಡು ಹೋಗ್ತಾ ಇದ್ದಾಳೆ. ತೊಂದರೆ ಆಗಲ್ಲ ಅಂತಕ್ಕಂಥ ಒಂದು ನಂಬಿಕೆ ಎಲ್ಲರಲ್ಲೂ ಕೂಡ ಇದೆ. ಸೊ ಒಟ್ಟಾರೆಯಾಗಿ ಬೆಂಗಳೂರಿನ ಐತಿಹಾಸಿಕ ಕರಗಕ್ಕೆ ಅಂತಿಮ ಹಂತದ ಸಿದ್ಧತೆಗಳು ಎಲ್ಲವೂ ಕೂಡ ನಡೆದಿದೆ. ವಿಜೃಂಭಣೆಯಿಂದ ಈ ಬಾರಿ ಕೂಡ ಕರಗ ಇಡೀ ಬೆಂಗಳೂರಿನ ಜನರನ್ನ ಭಕ್ತಿ ಸಾಗರದಲ್ಲಿ ತೇಲಿಸೋದಕ್ಕೆ ಸಜ್ಜಾಗಿದೆ. ಕ್ಯಾಮರಾ ಪರ್ಸನ್ ರಘು ಜೊತೆ ಸೌಮ್ಯ ಕಳಸ, ನ್ಯೂಸ್ 18 ಕನ್ನಡ, ಬೆಂಗಳೂರು.
ಧರ್ಮರಾಯನ ದೇವಸ್ಥಾನದಲ್ಲಿ ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಜನಸಾಗರ ಅಲ್ಲಿ ಹರಿದು ಬಂದಿದೆ. ವಿಶೇಷತೆಗಳ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ರಿಪೋರ್ಟರ್ ಶ್ಯಾಮ್ ಈಗ ಧರ್ಮರಾಯನ ದೇವಸ್ಥಾನದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಶ್ಯಾಮ್, ಈಗಾಗಲೇ ಒಂದು ರೀತಿಯಲ್ಲಿ ಕರಗ ಮಹೋತ್ಸವ ಅಂದ್ರೆ ಬೆಂಗಳೂರಿನ ಒಂದು ಧಾರ್ಮಿಕ ಆಚರಣೆಗಳಲ್ಲಿ ಅಗ್ರಸ್ಥಾನವನ್ನ ಪಡ್ಕೊಳ್ಳುವಂತದ್ದು, ಎಲ್ಲರೂ ಕೂಡ ಜಾತಿ ಧರ್ಮ ಭೇದವಿಲ್ಲದೆ ಎಲ್ಲರೂ ಕೂಡ ಹೋಗುವಂತಹ ಒಂದು ಕರಗ ಮಹೋತ್ಸವ ಅಂತ ನಾವು ಅಂದ್ಕೊಳ್ಳುವಂತಹ ಒಂದು ಹಬ್ಬ. ಹಾಗಾಗಿ ಈಗ ಅಲ್ಲಿ ಯಾವ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ? ಕರಗ ಹೊರೋದಕ್ಕಿಂತ ಅಥವಾ ಹೊರಗೆ ಬರೋದಕ್ಕಿಂತ ಮುಂಚೆ ಒಂದಷ್ಟು ಪೂರ್ವ ಸಿದ್ಧತೆಗಳನ್ನ, ಪೂರ್ವ ಪೂಜಾ ವಿಧಿವಿಧಾನಗಳನ್ನ ಕೂಡ ನೆರವೇರಿಸಲಾಗುತ್ತೆ ಅಂತ ಹೇಳಿ ಯಾವ ರೀತಿಯಾಗಿ ಈಗ ಸಿದ್ಧತೆಗಳು ಆಗ್ತಾ ಇದೆ? ಏನು ಐತಿಹಾಸಿಕ ಬೆಂಗಳೂರಿನ ಕರಗ ಮಹೋತ್ಸವಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಬೆಳಗಿಂದ ಕೂಡ ವಿವಿಧ ರೀತಿಯ ವೈನುಕುಲ ಕ್ಷತ್ರಿಯರ ಧಾರ್ಮಿಕ ಆಚರಣೆಗಳು ಬೆಳಗಿಂದ ಕೂಡ ನಡೆದಿದೆ. ಈಗಷ್ಟೇ ಸ್ವಲ್ಪ ಹೊತ್ತಿನ ಮುಂಚೆ ಕರಗ ಹೊರುವಂತಹ ಪೂಜಾರಿ ಮನು ಅವರು ಏನು ಬೆಂಗಳೂರಿನ 8 ದಿಕ್ಕುಗಳಲ್ಲಿ ಗಾವನ್ನ ಪೂಜೆಯನ್ನ ಮಾಡಿ ಆನಂತರ ಈಗ ದೇವಸ್ಥಾನದ ಗರ್ಭಗುಡಿಗೆ ಬಂದಿದ್ದಾರೆ. ತಿರ್ಗಾ ಇಲ್ಲಿ ಸ್ವಲ್ಪ ಹೊತ್ತಿನ ನಂತರ ತಿರ್ಗಾ ಇಲ್ಲಿಂದ ಹೊರಗಡೆ ಹೋಗಿ ಏನು ಸಂಪಂಗಿ ರಾಮನಗರದಲ್ಲಿ ಇರುವಂತಹ ಶಕ್ತಿಪೀಠದಲ್ಲಿ ಏನು ದೇವಿಯನ್ನ ಪುನರ್ ಆಹ್ವಾನ ಮಾಡಿ ತಿರ್ಗಾ ಗರ್ಭಗುಡಿಗೆ ಸೇರ್ಕೊಂಡ್ರೆ ಆನಂತರ ಬರೋದು ಏನು ಹೂವಿನ ಕರಗ ಹೊರುವಂತಹ ಒಂದು ಸಂದರ್ಭನೇ. 12:30 ನಂತರದಲ್ಲಿ ಈ ಒಂದು ಹೂವಿನ ಕರಗ ಮಹೋತ್ಸವ ಆರಂಭ ಆಗುತ್ತೆ. ಸುಮಾರು 3,500 ವೀರಕುಮಾರರಿಗೆ ಏನು ಒಂದು ಹಾರ ತಯಾರಿಸುವಂತ ಕಾರ್ಯ ಕೂಡ ನಡೀತಾ ಇದೆ. ಈಗಾಗಲೇ ಧರ್ಮರಾಯ ಸ್ವಾಮಿ ರಥೋತ್ಸವ ಪ್ರಮುಖವಾಗಿ ಕರಗ ಮಹೋತ್ಸವಕ್ಕೆ ಮುಂಚೆ ನಡೀತಿದೆ. ಅದೇ ರೀತಿ ಮುತ್ಯಾಲಮ್ಮ ದೇವಿಯ ಒಂದು ರಥೋತ್ಸವ ಕೂಡ ನಡೀತಿದೆ. ಆನಂತರ ಒಂದು ಕರಗ ಮಹೋತ್ಸವ ಆರಂಭ ಆಗುತ್ತೆ. ಈಗಾಗಲೇ ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಜನ ಇಲ್ಲಿ ಹರಿದು ಬಂದಿದ್ದಾರೆ. ಭಕ್ತಗಣ ಕೇವಲ ಇದು ವೈನಿಕುಲ ಕ್ಷತ್ರಿಯರು ಒಂದೇ ಅಲ್ಲ, ವಿವಿಧ ಜಾತಿ ಜನಾಂಗದವರು ಬೇರೆ ಬೇರೆ ಕುಲದವರು ಕೂಡ ಇಲ್ಲಿ ಬಂದು ಈ ಒಂದು ಕರಗ ಮಹೋತ್ಸವದಲ್ಲಿ ಪಾಲ್ಗೊಳ್ತಾರೆ. ಒಂದು ಜಾತ್ಯತೀತ ಇದೊಂದು ಹಬ್ಬ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕಂದ್ರೆ ಈ ಒಂದು ಕರಗ ಮಹೋತ್ಸವ ಅಂತಂದ್ರೆ ಬೆಂಗಳೂರಿನಲ್ಲಿ ಅದರದ್ದೇ ಆದ ಒಂದು ವೈಶಿಷ್ಟ್ಯತೆ ಇದೆ. ಯಾಕಂದ್ರೆ ಪೂರ್ವ ಗಂಗರ ಕಾಲದಿಂದನೂ ಕೂಡ ಈ ಒಂದು ಕರಗ ಮಹೋತ್ಸವ ನಡ್ಕೊಂಡ್ ಬರ್ತಾ ಇದೆ. ಏನು ದ್ರೌಪದಿ ದೇವಿ ಈ ಒಂದು ಪಾಂಡವರು ಸ್ವರ್ಗಾರೋಹಣ ಮಾಡೋ ಸಂದರ್ಭದಲ್ಲಿ ಅವರು ದ್ರೌಪದಿನ ಬಿಟ್ಟು ಹೋಗುವಂತಹ ಸಂದರ್ಭದಲ್ಲಿ ಒಂದು ಏನು ತಿಮಿರಾಸುರ ಅನ್ನೋ ರಾಕ್ಷಸ ಎದುರಾಗ್ತಾನೆ ದ್ರೌಪದಿಗೆ. ಆ ಸಂದರ್ಭದಲ್ಲಿ ಅವರನ್ನ ಸಂಹಾರ ಮಾಡೋದಕ್ಕೋಸ್ಕರ ಈ ಒಂದು ವೈನಿಕುಲ ಕ್ಷತ್ರಿಯ ಗಣಾಚಾರಿ, ಗಂಟೆ ಪೂಜಾರಿ, ಗೌಡರು, ಹೀಗೆ ವಿವಿಧ ವೈನಿಕುಲ ಕ್ಷತ್ರಿಯ ವೀರಕುಮಾರರು ಈ ರೀತಿ ಸೃಷ್ಟಿ ಮಾಡಿ ಆ ಒಂದು ತಿಮಿರಾಸುರನ್ನ ಸಂಹಾರ ಮಾಡ್ತಾರೆ. ಆ ನಂತರದಲ್ಲಿ ಅವರ ಒಂದು ಕೋರಿಕೆಯ ಮೇರೆಗೆ 3 ದಿನಗಳ ಕಾಲ ಈ ಒಂದು ದ್ರೌಪದಿ ದೇವಿಯವರ ಜೊತೆ ಇರ್ತಾರೆ. ಆ ಒಂದು 3 ದಿನಗಳ ಕಾಲ ಏನಂದ್ರೆ ಹಸಿಕರ್ಗದಿಂದ ಇಲ್ಲಿವರೆಗೆ ಒಟ್ಟು 3 ದಿನಗಳ ಕಾಲ ದ್ರೌಪದಿ ದೇವಿ ಇರ್ತಾರೆ. ಆ ಒಂದು ದೇವಿಯ ಒಂದು ಏನು ದುಷ್ಟ ಸಂಹಾರ ಮಾಡುವ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಹಬ್ಬವನ್ನ ಸಾಂಕೇತಿಕವಾಗಿ ಆಚರಣೆ ಮಾಡ್ತಾರೆ. ಇಂಥ ಒಂದು ಪವಿತ್ರ ಹಬ್ಬದಲ್ಲಿ ವೈನುಕುಲ ಕ್ಷತ್ರಿಯರು ಸೇರಿದಂತೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಬಂದು ಸೇರ್ತಾರೆ. ಅಂದ್ರೆ ಇದು ಬೆಂಗಳೂರಿನ ಐತಿಹಾಸಿಕ ಹಬ್ಬ ಅಂತಾನೆ ಹೇಳ್ಬೋದು. ನಿನ್ನೆ ತಾನೇ ಒಂದು ಎಲೆಕ್ಷನ್ ಮುಗಿದ ಒಂದು ಹಿನ್ನೆಲೆಯಲ್ಲಿ ಎಲ್ಲ ಕೂಡ ಮತದಾನ ಮಾಡಿ ಬಂದು ನಿರಾಳರಾಗಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕರಗ ಮಹೋತ್ಸವ ಮತ್ತೆ ಒಂದು ಏನು ಪ್ರಾರಂಭ ಆಗುತ್ತೆ. ನವಿತಾ, ಎಸ್ ಶ್ಯಾಮ್, ಒಂದು ರೀತಿಯಲ್ಲಿ ನೀವು ಹೇಳಿದಾಗೆ ಐತಿಹಾಸಿಕ ಹಬ್ಬಕ್ಕೆ ಇಡೀ ಬೆಂಗಳೂರು ಕೂಡ ಸಜ್ಜಾಗಿದೆ, ಬೆಂಗಳೂರಿನ ಜನತೆ ಸಜ್ಜಾಗಿದೆ. ಅದಕ್ಕೆ ಆದಂತಹ ಹಿನ್ನೆಲೆ ಕೂಡ ಇದೆ ಅನ್ನೋದು. ಯಾರ್ಯಾರು ಗಣ್ಯರು ಆಗಮಿಸ್ತಾ ಇದ್ದಾರಾ? ಈಗಾಗಲೇ ಸಿಎಂ ಆಗಿರಬಹುದು, ಮಾಜಿ ಸಿಎಂಗಳು ಯಾರಾದ್ರೂ ಬರ್ತಾ ಇದ್ದಾರಾ? ಮತ್ತೊಂದು ಕಡೆ ಇವತ್ತು ರೋಡ್ಗಳಲ್ಲಿ ಅಂದ್ರೆ ಹೋಗುವಂತಹ ಪ್ರತಿ ಬಾರಿ ಹೋಗುವಂತಹ ರಸ್ತೆಗಳ ಮಾರ್ಗದಲ್ಲಿ ಏನಾದ್ರೂ ಸ್ವಲ್ಪ ಈ ಸಲ ಬದಲಾವಣೆ ಮಾಡಿಕೊಳ್ಳಲಾಗಿದೆಯಾ? ಹೇಗೆ ಶ್ಯಾಮ್? ಪ್ರಮುಖವಾಗಿ ಏನು ಈ ಒಂದು 12:30 ಹೂವಿನ ಕರಗ ಪ್ರಾರಂಭ ಆಗುತ್ತೆ. ಧರ್ಮರಾಯ ಸ್ವಾಮಿ ದೇವಸ್ಥಾನದಿಂದ ಆರಂಭವಾಗುವಂತಹ ಒಂದು ಏನು ಕರಗ ಮಹೋತ್ಸವ ಒಂದು ಮೆರವಣಿಗೆ ಅವಿನ್ಯೂ ರಸ್ತೆ, ಕೋಟೆ ಆಂಜನೇಯ ಸ್ವಾಮಿ ರಸ್ತೆ, ಅದೇ ರೀತಿ ರಾಣಾ ಸಿಂಗ್ ಪೇಟೆ, ಕಾಟನ್ ಪೇಟೆ ಈ ಬಾರಿ ಇಲ್ಲ, ಯಾಕಂದ್ರೆ ವೈಟ್ ಟಾಪಿಂಗ್ ಇರೋ ಕಾರಣಕ್ಕೋಸ್ಕರ ಈ ಒಂದು ಅಕ್ಕಿಪೇಟೆ ಹೋಗುತ್ತೆ. ಅಲ್ಲಿಂದ ಮಸ್ತಾನ್ ಸಾಬ್ ದರ್ಗಾ, ಹಾಗೆ ಬಳೆಪೇಟೆ, ಅಣ್ಣಮ್ಮ ದೇವಸ್ಥಾನ, ಕಿಲಾರಿ ರಸ್ತೆ, ಮೈಸೂರು ಬ್ಯಾಂಕ್ ಸರ್ಕಲ್, ಕುಂಬಾರಪೇಟೆ, ಕಬ್ಬನ್ಪೇಟೆ, ಆಮೇಲೆ KR ಮಾರ್ಕೆಟ್ ಮಾರ್ಗದ ಮೂಲಕ ಬೆಳಗಿನ ಜಾವದ ಹೊತ್ತಿಗೆ ಪುನಃ ಧರ್ಮರಾಯ ಸ್ವಾಮಿ ದೇವಸ್ಥಾನಕ್ಕೆ ಒಂದು ರಥೋತ್ಸವ ಏನು ಹೋಗುತ್ತೆ. ಅದು ಬೆಳಿಗ್ಗೆ ರಥೋತ್ಸವ ಮತ್ತೆ ಕರಗ ಮಹೋತ್ಸವ ಏನಿದೆ, ಕರಗದ ಪೂಜಾರಿ ಏನು ವೀರಕುಮಾರ ಜೊತೆ ಬರ್ತಾರೆ ಉತ್ಸವದಲ್ಲಿ, ಅದು ಬೆಳಿಗ್ಗೆ ತಿರ್ಗಾ ಈ ಮಾರ್ಗವಾಗಿ ಬರ್ತಾರೆ. ಸುಮಾರು ಒಂದು 13.5 ಕಿಲೋಮೀಟರ್ ಅಷ್ಟಾಗುತ್ತೆ ಈ ಒಂದು ಮಾರ್ಗ ಇದಾಗಕ್ಕೆ. ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಗಣ ಕೂಡ ಈ ಒಂದು ಉತ್ಸವದಲ್ಲಿ ಅವ್ರ ಜೊತೆ ಒಂದು ಮೆರವಣಿಗೆಯಲ್ಲಿ ಸಾಕ್ತಾರೆ. ಈಗಾಗಲೇ ನೋಡ್ಬೋದು, ವೀಕ್ಷಕರಿಗೆ ಪ್ರತ್ಯೇಕ ಒಂದು VVIPಗಳಿಗೆ ಪ್ರತ್ಯೇಕ ಒಂದು ಅಲ್ಲಿ ಆಸನ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಇನ್ನು ದೇವಸ್ಥಾನದ ಎದುರು ಭಾಗದಲ್ಲೂ ಕೂಡ ಗಣ್ಯರು ಬಂದ್ರೆ ಕೂತ್ಕೊಂಡು ಈ ಒಂದು ಕರಗ ಮಹೋತ್ಸವವನ್ನು ವೀಕ್ಷಣೆ ಮಾಡಲು ಅಲ್ಲೂ ಕೂಡ ಒಂದು ಸ್ಥಳಾವಕಾಶವನ್ನು ಕಲ್ಪಿಸಲಾಗಿದೆ. ಗಣ್ಯರು ಬರ್ತಾರೆ ಅಂತ ಹೇಳಿದ್ದಾರೆ, ಆದ್ರೆ ಯಾರ್ಯಾರು ಬರ್ತಾರೆ ಅನ್ನೋದು ಮಾಹಿತಿ ಇನ್ನೂ ಕೂಡ ಅವರು ನಮ್ಮ ಜೊತೆ ಹಂಚಿಕೊಂಡಿಲ್ಲ. ಒಟ್ಟಾರೆ ಏನು ಹೇಳೋದಾಯ್ತು ಅಂತಂದ್ರೆ ಈ ಬಾರಿಯ ಒಂದು ಕರಗ ಮಹೋತ್ಸವ
ತನ್ನದೇ ಆದ ರೀತಿಯಲ್ಲಿ ಐತಿಹಾಸಿಕ ಕರಗ ಮಹೋತ್ಸವ ತನ್ನದೇ ಆದ ರೀತಿಯಲ್ಲಿ Okay. ವೈಭವಪೂರ್ಣವಾಗಿ ನಡೆಯೋದಕ್ಕೆ ಎಲ್ಲಾ ರೀತಿಯ ಒಂದು ಸಿದ್ಧತೆಗಳು ಪೂರ್ಣಗೊಂಡಿದ್ದು ಇನ್ನು ಕೆಲವೇ ಕ್ಷಣದಲ್ಲಿ ಒಂದು ಕರಗ ಮಹೋತ್ಸವ ಆರಂಭವಾಗಲಿದೆ. ನವಿತಾ, ಓಕೆ, ಥ್ಯಾಂಕ್ ಯು ಶ್ಯಾಮ್ ಡೀಟೇಲ್ಸ್ಗೆ. ಒಂದ್ ಕಡೆ ಕರಗಕ್ಕೆ ತನ್ನದೇ ಆದ ಹಿನ್ನೆಲೆ, ಐತಿಹಾಸಿಕವಾದಂತಹ ಕಥೆಗಳು ಇದ್ರೆ, ಮತ್ತೊಂದ್ ಕಡೆ ಬೆಂಗಳೂರು ಕರಗಕ್ಕೂ ಕೂಡ ಅತ್ಯಂತ ವಿಶಿಷ್ಟವಾದ ಹಿನ್ನೆಲೆ ಇದೆ. ಹಾಗಾಗಿ ಬೆಂಗಳೂರು ಕರಗ ಯಾಕೆ ಮಹತ್ವವನ್ನ ಪಡ್ಕೊಂಡಿದೆ, ಬೆಂಗಳೂರು ಕರಗದ ಮಹತ್ವ ಏನು, ಹಿನ್ನೆಲೆ ಏನು, ಯಾವ ರೀತಿಯಾಗಿ ಕರಗದ ಆಚರಣೆ ಬಂತು, ಕರಗ ಆಚರಣೆ ಮಾಡುವಂತಹ ಸಂದರ್ಭದಲ್ಲೇ ಪೂಜಾರಿಗಳು ಯಾವ ರೀತಿಯಾಗಿ ಇರಬೇಕಾಗುತ್ತೆ, ಪೂರ್ವ ಸಿದ್ಧತೆಗಳು ಏನೇನು ಬೇಕಾಗುತ್ತೆ, 11 ದಿನಗಳ ಕಾಲ ನಡೀತಾ ಇರುವಂತಹ ಆಚರಣೆ ಆಗಿರುವುದು, ಪ್ರತಿದಿನ ಏನೇನು ನಡೆಯುತ್ತೆ, ಇವತ್ತು ಕೊನೆಯ ದಿನ, ಚೈತ್ರ ಪೌರ್ಣಿಮೆಯ ಕೊನೆಯ ದಿನ ಈ ಒಂದು ಕರಗವನ್ನ ತೆಗೆದುಕೊಂಡು ಹೋಗಲಾಗುತ್ತೆ. ಹಾಗಾದ್ರೆ ಇವೆಲ್ಲದರ ಹಿನ್ನೆಲೆ ಬಗ್ಗೆ ಮಾತನಾಡೋದಕ್ಕೆ ನನ್ನ ಜೊತೆ ಕರಗದ ಅಧ್ಯಯನಕಾರರು, ಸಂಶೋಧನಕಾರರು, ಹಾಗೇನೆ ವಿಶ್ವ ಪಾಂಡವರ ಸೇನೆಯ ಅಧ್ಯಕ್ಷರಾಗಿರುವಂತಹ ದೇವಾರ್ಜುನ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ಕಾರ. ಕರಗದ ಬಗ್ಗೆ ನಾನು ನಿಮ್ಮ ಹತ್ರ ಮಾಹಿತಿಯನ್ನ ಪಡ್ಕೊಳ್ತೀನಿ. ಈಗ ಕೋಲಾರದಲ್ಲಿ ಐತಿಹಾಸಿಕ ಹೂವಿನ ಕರಗೋತ್ಸವ ಕೂಡ ನಡೀತಾ ಇದೆ. ಕಠಾರಿಪಾಳ್ಯದ ಧರ್ಮರಾಯ ಸ್ವಾಮಿ ದೇಗುಲದಲ್ಲಿ ಹೂವಿನ ಕರಗವನ್ನ ನಡೆಸಲಾಗ್ತಾ ಇದೆ. ನಾಗರಾಜ್ ಅನ್ನುವ ಪೂಜಾರಿ ಕರಗವನ್ನ ಹೊತ್ತಿದ್ದಾರೆ. ಕರಗ ನೋಡೋದಕ್ಕೆ ಸಾವಿರಾರು ಜನ ಅಲ್ಲಿಗೂ ಕೂಡ ಆಗಮಿಸಿದ್ದು, ಪೊಲೀಸರು ಬಿಗಿ ಬಂದೋಬಸ್ತ್ ಅನ್ನ ಕೈಗೊಂಡಿದ್ದಾರೆ. ಅಮ್ಮ ಪಾರ್ವತಿಯ ಪ್ರತಿರೂಪವೇ, ಅಮ್ಮ ಪಾಂಚಾಲಿ ಪಂಚಾನನೆ, ಅಮ್ಮ ಪಾರ್ವತಿಯ ಪ್ರತಿರೂಪವೇ, ಹರನೇ ನೀನಾಗಿ ಹರಿಯ ಸೋದರಿಯಾಗಿ, ಹರನೇ ನೀನಾಗಿ ಹರಿಯ ಸೋದರಿಯಾಗಿ, ನರರನ್ನು ಧರಿಸಿ ಧರೆಗಿಳಿದು ಬಂದೆ, ನರರನ್ನು ಧರಿಸಿ ಧರೆಗಿಳಿದು ಬಂದೆ, ಪಾಂಚಾಲಿ ಅಮ್ಮ ಪಾಂಚಾಲಿ ಪಂಚಾನನೆ, ಅಮ್ಮ ಪಾರ್ವತಿಯ ಪ್ರತಿರೂಪವೇ, ಅಮ್ಮ ಪಾಂಚಾಲಿ ಪಂಚಾನನೆ, ಅಮ್ಮ ಪಾರ್ವತಿಯ ಪ್ರತಿರೂಪವೇ. ಪಾಂಚಾಲಿ ಪಂಚಾನನೆ, ಅಮ್ಮ ಪಾರ್ವತಿಯ ಪ್ರತಿರೂಪವೇ, ಅಮ್ಮ ಪಾಂಚಾಲಿ ಪಂಚಾನನೆ, ಅಮ್ಮ ಪಾರ್ವತಿಯ ಪ್ರತಿರೂಪವೇ. ಎಸ್, ಕೇವಲ ಬೆಂಗಳೂರು ಮಾತ್ರ ಅಲ್ಲ, ಸಾಕಷ್ಟು ಕಡೆಗಳಲ್ಲಿ ಕರಗ ಮಹೋತ್ಸವ ಇವತ್ತು ನಡೀತಾ ಇದೆ. ತಮಿಳುನಾಡಿನಲ್ಲೂ ಕೂಡ ಮೂಲ ಆಚರಣೆ ನಡೀತಾ ಇರೋದು, ಅದರ ಒಂದು ಹಿನ್ನೆಲೆಯಾಗಿ ನಾವು ಬೆಂಗಳೂರಲ್ಲೂ ಕೂಡ ಕರಗ ಮಹೋತ್ಸವವನ್ನು ಗಮನಿಸಬಹುದು. ಇಡೀ ಒಂದು ಬೆಂಗಳೂರಿನ ಬೇರೆ ಬೇರೆ ರಸ್ತೆಗಳಲ್ಲಿ ಹೂವಿನ ಪಕ್ಕಳಗಳನ್ನ ಹಾಕುವಂತಹ ಆಚರಣೆ ಕೂಡ ಇರೋದನ್ನ ನಾವು ಗಮನಿಸಬಹುದು. ಹಾಗಾದ್ರೆ ಇದರ ಹಿನ್ನೆಲೆ, ಐತಿಹಾಸಿಕ ಕಥೆಗಳು ಏನೇನು, ಶಕ್ತ್ಯೋತ್ಸವ ಅಂತ ಯಾವ ರೀತಿಯಾಗಿ ಆಚರಣೆ ಮಾಡಲಾಗುತ್ತೆ, ದ್ರೌಪದಿ ಆಗಿರ್ಬೋದು, ಪಾಂಡವರ ಕಥೆಗಳು ಇದರಲ್ಲಿ ಯಾವ ರೀತಿಯಾಗಿ ಬರುತ್ತೆ, ಇವೆಲ್ಲದರ ಬಗ್ಗೆ ಮಾತನಾಡೋಣ. ಈಗಾಗಲೇ ದೇವಾರ್ಜುನ ಅವರೇ, ಒಂದು ರೀತಿಯಲ್ಲಿ ಪ್ರತಿ ವರ್ಷ ಕೂಡ ಕರಗ ಅಂದ್ರೆ ಸಾಕು ಎಲ್ಲರೂ ಕೂಡ ಮೈಮನ ಪುಳಕಗೊಳ್ಳುತ್ತೆ ಅಂತೇಳಿ, ಆ ಒಂದು ಆಚರಣೆ ಯಾವುದೇ ಜಾತಿ ಧರ್ಮ ಭೇದವಿಲ್ಲದೆ ಎಲ್ಲರೂ ಕೂಡ ಕರಗ ಮಹೋತ್ಸವಕ್ಕೆ ಸಾಕ್ಷಿ ಆಗ್ತಾರೆ. ಮೊದಲಿಗೆ ಕರಗ ಆಚರಣೆ ಆರಂಭ ಆಗಿದ್ದು ಹೇಗೆ, ಅಥವಾ ಕರಗದ ಹಿನ್ನೆಲೆ ಏನು? ಪ್ರಪ್ರಥಮವಾಗಿ ನಾನು ಶ್ರೀ ಕೃಷ್ಣ ಸಮೇತ ದ್ರೌಪದಿ ಮತ್ತು ಪಂಚಪಾಂಡವರ ಪಾದಾರವಿಂದಗಳಿಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ. ಕರಗದ ಆಚರಣೆ ಒಂದು ಬಹುದೊಡ್ಡ ಸಾಂಪ್ರದಾಯಿಕವಾದಂಥ ಒಂದು ಆಚರಣೆ. ಇದು ಕರ್ನಾಟಕ ಮತ್ತು ತಮಿಳುನಾಡಿನ ಪ್ರದೇಶಗಳು ಒಂದು ಪ್ರದೇಶಗಳು ಬದಲಾವಣೆ ಆದ ಸಂದರ್ಭದಲ್ಲಿ ಈ ಒಂದು ಆಚರಣೆ ಕರ್ನಾಟಕಕ್ಕೂ ಹಂಚಿಕೆ ಆಗಿದೆ, ಮತ್ತೆ ಆಂಧ್ರ ಪ್ರದೇಶಕ್ಕೂ ಹಂಚಿಕೆ ಆಗಿದೆ, ವ್ಯಾಪಿಸಿದೆ ಅಲ್ಲಿಗೆ ಅಂತ. ಹೌದೌದು, ವ್ಯಾಪಿಸಿದೆ. ಈ ಒಂದು ಕರಗ ಒಂದು ದೊಡ್ಡ ಶಕ್ತಿಯಾಗಿದ್ದು, ಇದು ದ್ರೌಪದಿಯ ಮತ್ತು ಪಾಂಡವರ ಪ್ರತೀಕವಾಗಿ ಕರಗ ನಡೆಯುತ್ತೆ. ಇದು ಧರ್ಮರಾಯ ಸ್ವಾಮಿ ದೇವಾಲಯ ಏನಿದೆ, ಇದು ಸುಮಾರು 1500 ವರ್ಷಗಳ ಇತಿಹಾಸವನ್ನ ಹೊಂದಿದೆ.
ಇಲ್ಲಿ ಧರ್ಮರಾಯನ ಒಂದು ವಿಗ್ರಹ, ಅದು ಸರ್ಜಾನಿ ಮುದ್ರೆಯಲ್ಲಿ ಕುಳಿತಿರ್ತಕ್ಕಂತಹ ಧರ್ಮರಾಯನ ವಿಗ್ರಹವಿದೆ. ಮತ್ತು ಚತುರ್ಭುಜಗಳನ್ನ ಹೊಂದಿರತಕ್ಕಂತಹ ಶ್ರೀಕೃಷ್ಣನ ಒಂದು ವಿಗ್ರಹ ಮೂಲ ವಿಗ್ರಹವಾಗಿದೆ. ಈ ಎರಡೂ ವಿಗ್ರಹಗಳ ಮಧ್ಯೆ ಒಂದು ಗಣಪತಿಯ ವಿಗ್ರಹವಿದೆ. ಇದು ಮಹಾಭಾರತವನ್ನ ರಚನೆ ಮಾಡಿರ್ತಕ್ಕಂಥ ವೇದವ್ಯಾಸರ ಶ್ಲೋಕಗಳನ್ನು ಕೇಳಿ ಗಣಪತಿ ಆ ಮಹಾಭಾರತವನ್ನ ಉಲ್ಲೇಖ ಮಾಡ್ತಾ ಹೋಗ್ತಾರೆ. ಹೀಗಾಗಿ ಆ ಮೂರು ವಿಗ್ರಹಗಳು ಇಲ್ಲಿ ಮೂಲ ವಿಗ್ರಹಗಳಾಗಿದೆ. ಅದರ ಮುಂಭಾಗದ ಒಂದು ಗರ್ಭಗುಡಿಯ ನಡುವೆ ಒಂದು ಶಕ್ತಿಪೀಠದಲ್ಲಿ ದ್ರೌಪದಿ ಅಮ್ಮನು ವಿರಾಜಮಾನವಾಗಿ ಕುಳಿತಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಶಕ್ತಿ ದೇವತೆಯಾಗಿ ನಾವು ದ್ರೌಪದಿಯನ್ನೇ ಜಾಸ್ತಿ ಆರಾಧನೆ, ಅಥವಾ ಎಲ್ಲಾ ದೇವತೆಗಳು ಇದ್ದ ಹಾಗೆ ಆದ್ರೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡೋದು ದ್ರೌಪದಿ. ಇದು ಆದಿಶಕ್ತಿಯ ಒಂದು ಪ್ರತಿರೂಪ. ಬ್ರಹ್ಮ ವಿಷ್ಣು ಮಹೇಶ್ವರರ ಒಂದು ಶಕ್ತಿ ಆವಿರ್ಭಾವ ಆಗಿರೋದ್ರಿಂದ ಆಕೆಗೆ ಆದ್ಯತೆ ಹೆಚ್ಚಿನದಾಗಿದೆ. ಹೀಗಾಗಿ ಈ ಒಂದು ಸುಮಾರು ಈ ಗುಡಿ ಪಲ್ಲವರು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂತಹ ಒಂದು ಧರ್ಮರಾಯನ ಗುಡಿಯಾಗಿದೆ. ಇದಕ್ಕೆ ಚೋಳರು ದೇವಾಲಯವನ್ನು ನಿರ್ಮಿಸಿದ್ದಾರೆ. 5 ಮತ್ತು 6ನೇ ಶತಮಾನದಲ್ಲಿ ಗಂಗರು ಈ ದೇವಾಲಯನ ಜೀರ್ಣೋದ್ಧಾರ ಮಾಡಿದ್ದಾರೆ. ಮತ್ತೆ ಈ ಒಂದು ದೇವಾಲಯದಲ್ಲಿ ಹಲವಾರು ರಾಜ ಲಾಂಛನಗಳನ್ನು ನಾವು ಕಾಣಬಹುದು. ಅದು ಆನೆ ಆಗಿರ್ಬೋದು, ಅಥವಾ ಕೆಲವೊಂದು ಬಳ್ಳಿಗಳಾಗಿರ್ಬೋದು, ಅಥವಾ ಆ ಶಿಲಾ ಶಾಸನಗಳಾಗಿರ್ಬೋದು, ಅಥವಾ ಕೆತ್ತನೆ ಆಗಿರ್ಬೋದು. ಇದು ಎಲ್ಲವೂ ಗಂಗರ ಕಾಲಕ್ಕೆ ಹೋಲಿಕೊಳ್ಳುತ್ತೆ. ಓಕೆ, ನಾನು ನಿಮ್ಮ ಹತ್ರ ಮಾತನಾಡಿಸ್ತೀನಿ. ಇನ್ನಷ್ಟು ಹಿನ್ನೆಲೆಗಳಾಗಿರ್ಬೋದು, ಆ ಆಚರಣೆಗಳ ಇತಿಹಾಸಗಳಾಗಿರ್ಬೋದು, ಅಥವಾ ಯಾವ ರೀತಿಯಾಗಿ ಆಚರಣೆ ಮಾಡಲಾಗುತ್ತೆ, ಈ ಹಿಂದಿನಿಂದಲೂ ಕೂಡ ಕರಗ ಮಹೋತ್ಸವ ಇಷ್ಟು ಮಹತ್ವವನ್ನು ಪಡ್ಕೊಳ್ಳೋದಕ್ಕೆ ಏನ್ ಕಾರಣ ನೋಡೋಣ. ಬೆಂಗಳೂರು ಕರಗ ಮಹೋತ್ಸವಕ್ಕೆ ಈಗಾಗಲೇ ಕ್ಷಣಗಣನೆ ಕೂಡ ಆರಂಭ ಆಗಿದೆ. ಆದ್ರೆ ಆಲ್ರೆಡಿ ಜನಸಾಗರ ಕೂಡ ಅಲ್ಲಿ ಸೇರಿದೆ. ಸಾಕಷ್ಟು ಜನ ಈಗಾಗಲೇ ಕರಗ ಮಹೋತ್ಸವಕ್ಕೆ ಸಾಕ್ಷಿಯಾಗೋದಕ್ಕೆ ಅಲ್ಲಿಗೆ ಹೋಗಿದ್ದಾರೆ. ಗಣ್ಯಾತಿ ಗಣ್ಯರು ಕೂಡ ಈ ಒಂದು ಕರಗ ಮಹೋತ್ಸವಕ್ಕೆ ಇವತ್ತು ಸಾಕ್ಷಿಯಾಗಲಿದ್ದಾರೆ. ಹಾಗಾದ್ರೆ ಕರಗ ಮಹೋತ್ಸವದ ಬಗ್ಗೆ ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂತಹ ಅಂಶಗಳನ್ನು ಕೂಡ ನಾವು ನೋಡ್ತಾ ಹೋಗಬಹುದು. ಒಂದು ರೀತಿಯಲ್ಲಿ ಇದು ಶಕ್ತ್ಯೋತ್ಸವ ಅಂತಾನೆ ಹೇಳಲಾಗುತ್ತೆ. 9 ದಿನಗಳ ಕಾಲ ನಡೆಯುವಂತಹ ಆಚರಣೆ, ಪ್ರತಿದಿನ ಕೂಡ ಒಂದೊಂದು ಆಚರಣೆಗಳು, ಒಂದೊಂದು ಪದ್ಧತಿಗಳು ನಡೀತಾ ಇರುತ್ತೆ. ಹಾಗಾಗಿ ಕರಗ ಮಹೋತ್ಸವದ ಬಗ್ಗೆ ನಾವು ಮಾತನಾಡ್ತಾ ಹೋಗೋದಾದ್ರೆ, ಈಗಾಗಲೇ ಕರಗ ಅಂದ್ರೆ ಒಂದು ರೀತಿಯಲ್ಲಿ ನಾವು ನೋಡಿದ್ವಿ, ಆಗ್ಲೇ ದೃಶ್ಯದಲ್ಲೂ ಕೂಡ ನಾವು ಗಮನಿಸಬಹುದು, ಹೂವು ಇರುವಂತಹ ಒಂದು ಹಿಡ್ಕೊಂಡು ಹೋಗುವಂತಹ ತಲೆಯ ಮೇಲೆ, ಅದ್ರಲ್ಲಿ ಕೂಡ ಯಾವುದೇ ಕೈಯಲ್ಲಿ ಬಳಸಂಗಿಲ್ಲ ಅಂತ ಹೇಳಿ ತಲೆಯ ಮೇಲೆನೆ ಹೊರಬೇಕಾಗತ್ತೆ ಅಂತ ಹೇಳಿ. ಸೊ ಇದರ ಹಿನ್ನೆಲೆ ಏನು, ಯಾವ ರೀತಿಯಾಗಿ ಇದನ್ನ ಪ್ರಾಕ್ಟೀಸ್ ಮಾಡಬೇಕಾಗತ್ತಾ, ಹೇಗೆ ಅಂತ ಹೇಳಿ? ಕರಗ ಅನ್ನೋ ಒಂದು ಶಬ್ದ ಅದು ಒಂದು ಕುಂಭವನ್ನ ಹೋಲುತ್ತೆ. ಮತ್ತೆ ಕಳಶ ಅಂತ ಹೇಳ್ತಾರೆ, ಒಂದು ಮೇಘ ಅಂತ ಹೇಳ್ತಾರೆ, ಕಮಂಡಲ, ಕರ್ಕ ಅನ್ನೋ ಉಪಾಲ ಅಂತ ಹಲವಾರು ಅರ್ಥಗಳನ್ನ ಕರಗಕ್ಕೆ ಕೊಡ್ಲಾಗ್ತದೆ. ಈ ಕರಗ ಬರೀ ಯಾವುದೋ ಒಂದು ಹೂವಿನ ಅಲಂಕಾರ ಮಾತ್ರ ಅಲ್ಲ. ಅದು ಅಗ್ನಿ, ವಾಯು, ವರುಣ, ಭೂಮಿ ಮತ್ತು ಆಕಾಶ ಎಂಬ ಈ ಪಂಚಭೂತಗಳನ್ನ ತನ್ನೊಳಗೆ ವಿಶೇಷವಾದ ಶಕ್ತಿಯನ್ನ ಅಡಗಿಸ್ಕೊಂಡಿದೆ. ಈ ಒಂದು ಮಹಾಶಕ್ತಿಯನ್ನ ಕರಗ ಅಂತ ಕರೀತಾರೆ. ಈ ಕರಗ ಕಾಳರಾತ್ರಿಯಲ್ಲಿ ಸಂಚರಿಸೋದ್ರಿಂದ ನಕಾರಾತ್ಮಕ ಶಕ್ತಿಗಳನ್ನ ಹೊರದೋಡಿಸಿ ಸಕಾರಾತ್ಮಕ ಶಕ್ತಿಯನ್ನ ಅಲ್ಲಿ ಪ್ರಕಟಗೊಳಿಸ್ತದೆ. ಅಂದ್ರೆ ರಾತ್ರಿಯೇ ಯಾಕೆ ಕರಗ ಆಚರಣೆ ಅಂತ? ರಾತ್ರಿ ಅದು ದ್ರೌಪದಿಗೆ ಮತ್ತೊಂದು ಹೆಸರು ಮಹಾಕಾಳಿ ಮತ್ತು ಕಾಳರಾತ್ರಿ ಸಂಚಾರಣಿ ಅಂತೇಳಿ. ಒಮ್ಮೆ ಯುದ್ಧ, ಕುರುಕ್ಷೇತ್ರ ಯುದ್ಧವೆಲ್ಲ ಮುಗಿಯುತ್ತೆ. ಆ ರಾತ್ರಿ ಎಲ್ಲ ಸ್ತಬ್ಧವಾಗಿರುತ್ತೆ. ಆ ಸ್ತಬ್ಧವಾಗಿರ್ತಕ್ಕಂಥ ರಾತ್ರಿಯಲ್ಲಿ ಪಾಂಡವರೆಲ್ಲ ಮಲಗಿರ್ತಾರೆ. ಆಗ ದ್ರೌಪದಿಯು ಕೂಡ ಅಲ್ಲೇ ಮಲಗಿರ್ತಾರೆ. ಆಗ ಕೃಷ್ಣ ಹೇಳ್ತಾರೆ, ಒಂದೊಂದು ರಾತ್ರಿ ನಿಮ್ಮ ಪತ್ನಿ ನಿಮ್ಮ ಹತ್ರ ಇರೋದಿಲ್ಲ, ನೀವು ಅದನ್ನು ಗಮನಿಸಿದ್ದೀರಾ ಅಂತ ಕೇಳ್ತಾರೆ. ಆಗ ಅವರು, ಇಲ್ಲ, ಈ ರಾತ್ರಿ ನಾನು ಗಮನಿಸ್ತೇನೆ ಅಂತ. ಆಗ ದ್ರೌಪದಿಗೆ ಎಚ್ಚರಿಕೆ ಇರ್ತಾನೆ ಭೀಮಸೇನ. ದ್ರೌಪದಿ ಮಲಗಿರ್ತಾರೆ. ಆಗ ಒಂದು ಕಾಳರಾತ್ರಿ ಅಂದ್ರೆ ಮಧ್ಯರಾತ್ರಿ ದ್ರೌಪದಿ ತನ್ನ ಸ್ವರೂಪನ್ನ ಬದಲಾವಣೆ ಆಗ್ತಾ ಹೋಗುತ್ತೆ. ಆಕೆ ಮಹಾ ಕಾಳಿಯ ರೂಪವನ್ನ ತಾಳ್ತಾಳೆ. ಇದೇನಿದು, ದ್ರೌಪದಿ ಎಲ್ಲೋ ಎದ್ದು ಹೋದ್ಲಲ್ಲ ಅಂತೇಳಿ ಭೀಮಸೇನ ದ್ರೌಪದಿಯನ್ನೇ ಹಿಂಬಾಲಿಸ್ತಾ ಹೋಗ್ತಾನೆ. ಆ ಹಿಂಬಾಲಿಸ್ತಾ ಹೋಗ್ಬೇಕಾದ್ರೆ ಭೀಮಸೇನ ಹಿಂಬಾಲಿಸ್ತಾ ಆಕೆಯ ದೇಹ, ಆಕಾರ ಎಲ್ಲವನ್ನೂ ಚೇಂಜ್ ಆಗ್ತಾ ಹೋಗುತ್ತೆ. ಅದನ್ನ ಗಮನಿಸ್ತಾ ಇರ್ತಾರೆ.
ಆಗ ಹೋಗ್ತಾ ಹೋಗ್ತಾ ದ್ರೌಪದಿ ಕುರುಕ್ಷೇತ್ರದ ಮಧ್ಯೆ ಹೋಗಿ ದ್ರೌಪದಿ ನಿಂತು ಬಿಡ್ತಾಳೆ. ನಿಂತಾಗ ಅಲ್ಲಿ ದೊಡ್ಡದಾದ ಒಂದು ಬಿರಿಕೆ ಬಿಡುತ್ತೆ, ದರೆ. ಅದು ಒಂದು ದೊಡ್ಡ ಶಬ್ದ ಆಗುತ್ತೆ. ಆಗ ದ್ರೌಪದಿ ಮಹಾಕಾಳಿಯ ಸ್ವರೂಪವನ್ನು ತಾಳಿ ಅಲ್ಲಿರ್ತಕ್ಕಂತಹ ಎಲ್ಲ ಶವಗಳ ಮೇಲೆ ನಾಟ್ಯವನ್ನ ಮಾಡ್ತಿರ್ತಾಳೆ. ಆ ಶವಗಳ ಮೇಲೆ ನಾಟ್ಯವನ್ನ ಮಾಡ್ತಿರ್ಬೇಕಾದ್ರೆ ಭೀಮ ಇದೇನಿದು, ಈಕೆಗೆ ಏನಾಯ್ತು ಅಂತ ಆಗ ಹೇಳ್ಕೊಳ್ಬೇಕಾದ್ರೇನೆ ಆ ದ್ರೌಪದಿಯ ಮಹಾಕಾಳಿ ಅವತಾರ ನೋಡಿ ಭೀಮ ಭಯಭೀತನಾಗ್ತಾನೆ. ಆಗ ಹೆಣಗಳನ್ನ ಆ ಶವಗಳನ್ನ ಎಲ್ಲ ಹರಿದು ಎಲ್ಲ ನುಂಗಿ ತಿಂದು ಮಹಾಕಾಳಿ ಅಂತೇನೆ ದ್ರೌಪದಿ ವರ್ತಿಸ್ತಿರ್ತಾಳೆ. ಆಗ ಮತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ದ್ರೌಪದಿ ಅದೇ ಯಥಾಸ್ಥಿತಿ ಹಿಂದಿರುಗಿ ಬಂದು ತನ್ನ ಮೂಲ ರೂಪವನ್ನು ಪಡೆದು ಮಲಗ್ತಾಳೆ. ಇದನ್ನ ಕೃಷ್ಣನಿಗೆ ಭೀಮಸೇನ ವಿವರಿಸ್ತಾನೆ. ಈ ತರ ಆಯ್ತು, ನೀವು ಹೇಳಿದ್ದು ಸತ್ಯವಾಯ್ತು, ಈಕೆ ಕಾಳರಾತ್ರಿಯಲ್ಲಿ ಸಂಚಾರ ಮಾಡಿ ಯಾವುದೋ ಒಂದು ದೊಡ್ಡ ಶಕ್ತಿ ಇದು ಅಂತ ಹೇಳ್ತಾರೆ. ಚೈತ್ರದ ಪೌರ್ಣಿಮೆಯಂದೇ ನಡೆಯುವಂತಹ ಹಬ್ಬ ಇದು ಅಂತ ಹೇಳಿ ಪ್ರತಿ ಬಾರಿ ಕೂಡ. ಹೌದು, ಚೈತ್ರ ಪೌರ್ಣಿಮೆಯ ಒಂದು ಏನಿದೆ ಹಿಂದೂಗಳ ಒಂದು ನೂತನ ವರ್ಷ, ಅದು ಇಡೀ ಧರೆಯನ್ನೇ ಹೊಸ ವರ್ಷವಾಗಿ ಬದಲಾವಣೆಯನ್ನು ಮಾಡ್ತದೆ. ಅದು ಈ ಮಾವು ಬೇವು ಎಲ್ಲ ಚಿಗುರುತ್ತೆ, ಗಿಡ ಮರಗಳೆಲ್ಲನೂ ತುಂಬ ಸೊಗಸಾಗಿ ಹರಳ್ಕೊಂಡಿರುತ್ತೆ. ಇಂಥ ಒಂದು ಸಂದರ್ಭದಲ್ಲಿ ಚೈತ್ರ ಹುಣ್ಣಿಮೆಯ ಒಂದು ಕರಗದಲ್ಲಿ ನೂತನವಾಗಿ ಮಲ್ಲಿಗೆಯೂ ಸಹ ಆ ಕಂಪನ್ನ ಚೆಲ್ತಾ ಇರುತ್ತೆ. ಆ ಒಂದು ಸಂದರ್ಭದಲ್ಲಿ ದ್ರೌಪದಿ ಧರೆಗೆ ಬರ್ತಾಳೆ ಅನ್ನೋ ಒಂದು ಮುನ್ಸೂಚನೆ ಈ ಒಂದು ಹೊನ್ನಿಕುಲ ಕ್ಷತ್ರಿಯ ಅಥವಾ ತಿಗಳ ಸಮಾಜದ ಸಮುದಾಯಕ್ಕೆ ಮುನ್ಸೂಚನೆಯಾಗಿ ಅದು ಬರುತ್ತೆ ಅಂತೇಳಿ ಒಂದು ಪ್ರತೀತಿ ಇದೆ. ಓಕೆ, ನಾನು ನಿಮ್ಮ ಹತ್ರ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ತೀನಿ. ಕರಗ ಮಹೋತ್ಸವಕ್ಕೆ ಯಾವ ರೀತಿಯಾಗಿ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜು ಈಗ ಅಲ್ಲಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಮುನಿರಾಜು, ಈಗಾಗಲೇ ಐತಿಹಾಸಿಕ ಕರಗ ಮಹೋತ್ಸವಕ್ಕೆ ಸಾಕ್ಷಿ ಆಗೋದಕ್ಕೆ ಎಲ್ಲ ಭಕ್ತ ಸಾಗರ ಅಲ್ಲಿ ಸೇರಿದೆ. ಇನ್ನೊಂದು ಕಡೆ ಆಲ್ರೆಡಿ ಈಗಾಗಲೇ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಯಾವ ರೀತಿಯಂತಹ ಸಿದ್ಧತೆಗಳು ನಡೆದಿದೆ ಈ ಒಂದು ಕರಗ ಮಹೋತ್ಸವಕ್ಕೆ? ನವಿತಾ, ಬೆಂಗಳೂರು ಐತಿಹಾಸಿಕ ಕರಗ ಮಹೋತ್ಸವಕ್ಕೆ ಇನ್ನು ಕೆಲವೇ ಗಂಟೆಗಳಷ್ಟೇ ಬಾಕಿ ಇದೆ. ಏನು 12:30ಕ್ಕೆ ದೇವಸ್ಥಾನದಿಂದ ಕರಗ ಹೊರಗಡೆ ಬರುತ್ತೆ ಅಂತ ಹೇಳಿ ಈಗಾಗಲೇ ಆಡಳಿತ ಮಂಡಳಿಯಿಂದ ಅಧಿಕೃತವಾಗಿ ಮಾಹಿತಿಯನ್ನು ಸಹ ಕೊಟ್ಟಿರುವಂತದ್ದು. ಮತ್ತೆ ಈಗ ನಾವು ನೋಡಬಹುದು, ಏನು ಈಗ ಧರ್ಮರಾಯ ಸ್ವಾಮಿ ಟೆಂಪಲ್ ಒಂದು ಬೀದಿ ಇದೆ. ಈ ಒಂದು ದೇವಸ್ಥಾನದ ಬಳಿ ಈಗಾಗಲೇ ಸಾಕಷ್ಟು ರೀತಿಯಲ್ಲಿ ಒಂದು ಕರಗ ಮಹೋತ್ಸವಕ್ಕೆ ಬೇಕಾದಂತ ಎಲ್ಲಾ ಸಿದ್ಧತೆಗಳನ್ನ ಇಲ್ಲಿ ನಡೀತಾ ಇದೆ. ಮತ್ತೆ ಏನು ಧರ್ಮರಾಯ ಸ್ವಾಮಿ ಮತ್ತೆ ದ್ರೌಪದಿ ಒಂದು ರಥ ಏನಿದೆ, ಆ ರಥವನ್ನು ಸಹ ಈಗ ಶೃಂಗರಿಸುವಂತ ಕೆಲಸ ಈಗ ದೇವಸ್ಥಾನದ ಮುಂಭಾಗದಲ್ಲಿ ನಡೀತಾ ಇರುವಂತದ್ದು. ಈ ಒಂದು ರಥ ಶೃಂಗಾರದ ಬಳಿಕ ಏನು ಸುಮಾರು ಒಂದು 11 ಗಂಟೆಗೆ ಒಂದು ಕರಗದ ಕುಂಟೆ ಏನಿದೆ ಒಂದು ಸಂಪಂಗಿ ಕೆರೆ ಬಳಿ, ಅಲ್ಲಿ ಒಂದು ಕೆಲವು ಪೂಜಾ ವಿಧಿವಿಧಾನಗಳನ್ನ ನೆರವೇರಿಸ್ತಾರೆ. ಅಲ್ಲಿ ಪೂಜಾ ವಿಧಿವಿಧಾನಗಳನ್ನ ನೆರವೇರಿಸಿ ಅಲ್ಲಿ ಒಂದು ಕಳಶವನ್ನು ಸಹ ಒಂದು ತೆಗೆದುಕೊಳ್ತಾರೆ. ಆ ಕಳಶವನ್ನ ತೆಗೆದುಕೊಂಡು ನೇರವಾಗಿ ಏನು ಕರಗ ಹೊರುವಂತಹ ಮನು ಏನಿದ್ದಾರೆ ಅವರು ನೇರವಾಗಿ ದೇವಸ್ಥಾನಕ್ಕೆ ಆಗಮಿಸಿ ಇಲ್ಲಿ ಕೆಲವು ಸುಮಾರು ಒಂದು ಅರ್ಧ ಮುಕ್ಕಾಲು ಗಂಟೆಗಳ ಕಾಲ ಒಂದು ದೇವಸ್ಥಾನದಲ್ಲಿ ಪೂಜಾ ವಿಧಿಗಳನ್ನ ಪೂರೈಸಿ ನಂತರ ಒಂದು ಕರಗವನ್ನ ತಮ್ಮ ಏನು ದ್ರೌಪದಿ ದೇವಿಯನ್ನ ಒಂದು ಆಹ್ವಾನ ಮಾಡುವಂತ ಒಂದು ಪ್ರಕ್ರಿಯೆ ಇದೆ. ಈ ಒಂದು ಪ್ರಕ್ರಿಯೆ ಬಳಿಕ ಇಲ್ಲಿ ಕರಗ 12:30ಕ್ಕೆ ದೇವಸ್ಥಾನದಿಂದ ಹೊರಗಡೆ ಬರುತ್ತೆ. ಮತ್ತೆ ಈಗಾಗಲೇ ದೇವಸ್ಥಾನದ ಬಳಿ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತ ಸಾಗರ ಇಲ್ಲಿ ನೆರೆದು ಬಂದಿದೆ. ಏನು ಬೆಂಗಳೂರಿನ ಇತಿಹಾಸ ಪ್ರಸಿದ್ಧ ಕರಗ ಮಹೋತ್ಸವ ಆಗಿರೋದ್ರಿಂದ ಇಲ್ಲಿ ಪ್ರತಿ ವರ್ಷ ಸಹ ಇಲ್ಲಿ ಸಾವಿರಾರು ಜನ ನೆರೆದಿರ್ತಾರೆ. ಅದೇ ರೀತಿ ಈ ಬಾರಿಯೂ ಸಹ ಸಾವಿರಾರು ಸಂಖ್ಯೆಯಲ್ಲಿ ಈ ಒಂದು ಭಾಗದಲ್ಲಿ ಜನ ಈಗಾಗಲೇ ನೆರೆದಿದ್ದಾರೆ. ಮತ್ತೆ ಈ ಒಂದು ಜನಸಾಗರ ಜಾಸ್ತಿ ಆಗ್ತಿದ್ದಂತೆ ಪೊಲೀಸರು ಸಹ ಹೆಚ್ಚಿನ ಒಂದು ಬಂದೋಬಸ್ತನ್ನ ಇಲ್ಲಿ ಏರ್ಪಾಡು ಮಾಡಿರುವಂತದ್ದು. ಈಗ ನಾವು ನೋಡ್ತಾ ಇದ್ದೀವಿ, ಏನು ವೀರ್ ಕುಮಾರರು ಅಂತ ಏನು ಕರಿತೀವಿ ನಾವು, ಈಗಾಗಲೇ ಒಂದು ದೇವಸ್ಥಾನದ ಬಳಿಗೆ ಆಗಮಿಸ್ತಿದ್ದಾರೆ. ಏನು ದೇವಾಲಯದ ವಿವಿಧ ಒಂದು ದೇವರುಗಳಲ್ಲಿ ಪೂಜಾ ವಿಧಿಗಳನ್ನ ಪೂರೈಸಿ ವೀರಕುಮಾರರು ಇಲ್ಲಿ ಬರ್ತಾ ಇರುವಂತಹ ದೃಶ್ಯಗಳನ್ನ ನಾವು ನೋಡ್ತಾ ಇದೀವಿ. ಬಳಿಕ ಇಲ್ಲಿ ಸುಮಾರು ಒಂದು ಏನು ಈಗ ನಾವು ನೋಡ್ತಾ ಇದ್ವಿ ನವಿತಾ, ಏನು ಕರಗ ಬರುವಂತಹ ಮನು ಏನಿದ್ದಾರೆ ಅವರು ಈಗ ದೇವಸ್ಥಾನದ ಬಳಿಗೆ ಆಗಮಿಸ್ತಿದ್ದಾರೆ. ಈ ಒಂದು ಅಶ್ವತ್ಥ ಕಟ್ಟೆ ಏನಿದೆ ದೇವಸ್ಥಾನದ ಮುಂಭಾಗ, ಅಲ್ಲಿ ಒಂದು ಪೂಜೆಯನ್ನ ನೆರವೇರಿಸುವಂತ ಕಾರ್ಯದಲ್ಲಿ ಈಗ ನಿರತರಾಗಿರುವಂತದ್ದು. ಮತ್ತೆ ಏನು ಅರಿಶಿಣ ಕಲ್ಲ ಬಟ್ಟೆ ಒಂದು ಬಟ್ಟೆಯನ್ನು ಹಾಕೊಂಡು ಬರ್ತಿರುವಂತಹ ಏನು ಅರ್ಚಕರಿದ್ದಾರೆ ಅವರು ಮನು ಅಂತ ಹೇಳಿ ಈಗ ಮನು ಅಂತ. ಮತ್ತೆ ಈಗ ಅವರು ದೇವಸ್ಥಾನವನ್ನು ಪ್ರವೇಶ ಮಾಡ್ತಿದ್ದಾರೆ. ಬಹುಶಃ ಇಲ್ಲಿ ಸುಮಾರು ಇನ್ನು ಕೆಲವೇ ಗಂಟೆಗಳಲ್ಲಿ ಇಲ್ಲಿ ಪೂಜಾ ವಿಧಿ ವಿಧಾನಗಳು ನೆರವೇರಿ ಆನಂತರ 12:30 ಸುಮಾರಿಗೆ ಕರಗ ಇಲ್ಲಿಂದ ಹೊರಗಡೆ ಬರುತ್ತೆ. ಅದಕ್ಕೆ ಬೇಕಾದಂತ ಎಲ್ಲಾ ಒಂದು ಸಿದ್ಧತೆಗಳನ್ನ ದೇವಾಲಯದಲ್ಲಿ ನಡೀತಾ ಇದೆ. ಮತ್ತೆ ಹೂ ಅಲಂಕಾರಗಳು ಮತ್ತೆ ರಥವನ್ನ ತಯಾರು ಮಾಡುವಂಥದ್ದು ಎಲ್ಲ ಒಂದು ವಿಧಿ
ವಿಧಿವಿಧಾನಗಳು ಪೂಜಾ ಕಾರ್ಯಗಳು ಇಲ್ಲಿ ಬಹಳ ವಿಜೃಂಭಣೆಯಿಂದ ನಡೀತಾ ಇರುವಂಥದ್ದು. ಮತ್ತೆ ಈ ಒಂದು ಪೂಜಾ ವಿಧಿಗಳನ್ನ ಕಣ್ತುಂಬಿಕೊಳ್ಳೋದಕ್ಕೆ ಭಕ್ತ ಸಾಗರವು ಸಹ ಇಲ್ಲಿ ಈ ಒಂದು ರಸ್ತೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ನೆರೆದಿದ್ದಾರೆ. ಮತ್ತೆ ಈಗಾಗಲೇ ಒಂದು ಪೂಜಾ ವಿಧಿವಿಧಾನಗಳು ಆರಂಭವಾಗಿರೋದ್ರಿಂದ ದೇವಸ್ಥಾನಕ್ಕೆ ಆಗಮಿಸಿ ಒಂದು ದೇವಿಗೆ ತಮ್ಮ ಪೂಜೆಯನ್ನು ಅರ್ಪಿಸುವಂಥದ್ದು ಮತ್ತೆ ದೇವಿ ಕೃಪೆಗೆ ಪಾತ್ರರಾಗೋದಕ್ಕೂ ಸಹ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತ ಸಾಗರ ಇಲ್ಲಿ ಹರಿದು ಬರ್ತಾ ಇದೆ. ಮತ್ತೆ ಇನ್ನು ಸುಮಾರು ಒಂದು 2 ಗಂಟೆ ನಂತರ ಇಲ್ಲಿ ಕರಗ ಒಂದು ದೇವಸ್ಥಾನದಿಂದ ಒಂದು ಹೊರಗಡೆ ಬರುತ್ತೆ. ಅದಕ್ಕೋಸ್ಕರ ಈಗ ಏನು ಬೇಕಾದಂತಹ ಪೂಜಾ ವಿಧಿವಿಧಾನಗಳು ಸಹ ಎಲ್ಲ ಕಂಪ್ಲೀಟ್ ಆಗಿ ನಡೀತಾ ಇರುವಂಥದ್ದು. ಮತ್ತೆ ಈ ಒಂದು ಭಾಗದಲ್ಲಿರುವಂತಹ ಪ್ರಮುಖ ದೇವಸ್ಥಾನಗಳಿಗೆ ಭೇಟಿ ಕೊಟ್ಟು ಅಲ್ಲಿ ಪೂಜೆಗಳನ್ನು ನೆರವೇರಿಸುವಂತ ಕಾರ್ಯದಲ್ಲಿ ಈಗ ಅರ್ಚಕರು ಸಹ ಮಾಡ್ತಾ ಇರುವಂಥದ್ದು. ಅವ್ರ ಜೊತೆ ಸುಮಾರು ಒಂದು ಈಗಾಗಲೇ 50ಕ್ಕೂ ಹೆಚ್ಚು ವೀರಕುಮಾರರು ಸಹ ಅವ್ರ ಜೊತೆಯಲ್ಲೇ ಸಾಕ್ತಿದ್ದಾರೆ. ಮತ್ತೆ ಅಲ್ಲಿ ಒಂದು ಪೂಜಾ ವಿಧಾನಗಳನ್ನ ಮುಗಿಸ್ಕೊಂಡು ನಂತರ ಅವರು ದೇವಸ್ಥಾನಕ್ಕೆ ಬರ್ತಾರೆ. ಆ ನಂತರ ಇಲ್ಲಿ ಒಂದು ಕರಗಕ್ಕೆ ಬೇಕಾದಂತ ಒಂದು ಸಿದ್ಧತೆಗಳು ಮತ್ತೆ ಹೂವಿನ ಅಲಂಕಾರ ಏನಿದೆ ಆ ಅಲಂಕಾರಗಳು ಸಹ ನಡೆಯುತ್ತವೆ. ಮತ್ತೆ ಆದ್ರಿಂದ ಈಗಾಗಲೇ 12:30ಕ್ಕೆ ಇಲ್ಲಿ ಗಣ್ಯರ ಸಮ್ಮುಖದಲ್ಲಿ ಮತ್ತೆ ಏನು ತಿಗಳ ಜನಾಂಗದ ಒಂದು ಕುಲ ಬಾಂಧವರಿದ್ದಾರೆ ಅವರ ಒಂದು ಸಮ್ಮುಖದಲ್ಲಿ ಕರಗ 12:30ಕ್ಕೆ ದೇವಸ್ಥಾನದಿಂದ ಹೊರಗಡೆ ಬರುತ್ತೆ. ಮತ್ತೆ ಈ ಒಂದು ಕರಗದ ಪ್ರಯುಕ್ತ ಈ ಒಂದು ಸರೌಂಡಿಂಗ್ ನಲ್ಲಿ ಏನಿದೆ ಈ ಒಂದು ಧರ್ಮರಾಯ ಸ್ವಾಮಿ ಟೆಂಪಲ್ ಇರುವಂತಹ ಒಂದು ಪ್ರದೇಶದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಸಹ ಏರ್ಪಾಡು ಮಾಡಲಾಗಿದೆ. ನವಿತಾ, ಎಸ್, ನಿಮ್ಮ ಹತ್ರ ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೂಡ ನಾವು ಪಡ್ಕೊಳ್ತೀವಿ. ಯಾವ ರೀತಿಯಾಗಿ ಅಲ್ಲಿ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಮುನಿರಾಜು, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಇನ್ನು ಈಗಾಗಲೇ ವಾಹಿನಿ ಕುಲ ಕ್ಷತ್ರಿಯದ ವಿಚಾರ ಕೂಡ ಇಲ್ಲಿ ಪ್ರಸ್ತಾಪ ಆಯಿತು. ವೀರಕುಮಾರರು ಕೂಡ ಈಗಾಗಲೇ ಇಲ್ಲಿರುವುದನ್ನು ನೋಡಿದ್ವಿ. ಮತ್ತೊಂದು ಕಡೆ ಮನು ಈಗಾಗಲೇ ಒಂದು ಪೂಜಾ ವಿಧಿವಿಧಾನಗಳು ನೆರವೇರಿಸಿರುವಂತಹ ವಿಚಾರವನ್ನ ಕೂಡ ನಾವು ಗಮನಿಸಿದ್ವಿ. ಹಾಗಾದ್ರೆ ದ್ರೌಪದಿಯ ಒಂದು ವೇಷಭೂಷಣವನ್ನ ಧರಿಸಿ ಈ ರೀತಿಯಾದಂತಹ ಕರಗವನ್ನ ಹೊರಲಾಗತ್ತಾ? ಇದರ ಬಗ್ಗೆ ಕೂಡ ಸಾಕಷ್ಟು ಮಾಹಿತಿಯನ್ನ ಕೊಡ್ತೀವಿ. ಬೆಂಗಳೂರಿನ ಕರಗ ವೈಭವದಲ್ಲಿ ಕರಗ ಮಹೋತ್ಸವ ಇನ್ನು ಕೆಲವೇ ಕ್ಷಣಗಳಲ್ಲಿ ಕೂಡ ನಡೆಯಲಿದೆ. ಆದರೆ ಕರಗ ಮಹೋತ್ಸವ ನಡೆಯೋದಕ್ಕೆ ಮುಂಚೆ ಸಾಕಷ್ಟು ಪೂರ್ವಭಾವಿ ಸಿದ್ಧತೆಗಳನ್ನ ಮಾಡಿಕೊಳ್ಬೇಕಾಗತ್ತೆ. 9 ದಿನಗಳ ಕಾಲ ಉಪವಾಸವನ್ನ ಕೂಡ ಇರಬೇಕಾಗತ್ತೆ. ಈ ಬೇರೆ ಬೇರೆ ದಿನ ಬೇರೆ ಬೇರೆ ರೀತಿಯ ಆಚರಣೆ ಇರುತ್ತೆ. ಆದ್ರೆ ಇದರಲ್ಲೂ ಕೂಡ ನಾವು ಗಮನಿಸಬೇಕು, ಹಸಿ ಕರಗ ಮತ್ತು ಹೂವಿನ ಕರಗ ಇರುತ್ತೆ. ಅದರ ವ್ಯತ್ಯಾಸ ಏನು, ಯಾವ ರೀತಿಯಾಗಿ ಹೂವಿನ ಕರಗ ಪ್ರಾಮುಖ್ಯತೆಯನ್ನ ಪಡ್ಕೊಂಡಿದೆ, ಈಗಾಗಲೇ ಹಸಿ ಕರಗ ಮತ್ತು ಹೂವಿನ ಕರಗ ಅಂತ ಹೇಳಿ ಏನು ಡಿಫರೆನ್ಸ್? ಹಸಿ ಕರಗ ಅಂದ್ರೆ ಏನು, ಹೂವಿನ ಕರಗ ಅಂದ್ರೆ ಏನು, ಹೂವಿನ ಕರಗ ಅಂತಾನೆ ಯಾಕೆ ಹೆಸರು ಬಂತು? ದ್ರೌಪದಿ ಮತ್ತು ಪಾಂಡವರು ಸ್ವರ್ಗಾರೋಹಣಕ್ಕೆ ಹೋಗ್ಬೇಕಾದ್ರೆ ಆ ಸ್ವರ್ಗಾರೋಹಣಕ್ಕೆ ಹೋಗಬೇಕಾದ ಒಂದು ಸಂದರ್ಭದಲ್ಲಿ ಆ ಪಾಂಡವರು ಮುಂದೆ ಮುಂದೆ ಹಾದು ಹೊರಟೋಗ್ತಾರೆ. ದ್ರೌಪದಿ ಮಾತ್ರ ಏಕಾಂಗಿಯಾಗಿ ಹಿಂದೆ ಉಳಿದೋಗ್ತಾಳೆ. ಆ ಒಂದು ಸಂದರ್ಭದಲ್ಲಿ ದ್ರೌಪದಿಗೆ ದಿಕ್ಕು ಕಾಣದಾಗ್ತದೆ, ಏಕಾಂಗಿ ಆಗಿರ್ತಾಳೆ. ಆಗ ಮಾರ್ಕಂಡೇಯ ಮಹರ್ಷಿಗಳನ್ನ, ಕೃಷ್ಣನನ್ನು ನೆಂದಾಗ ಮಾರ್ಕಂಡೇಯ ಮಹರ್ಷಿಗಳು ಅದೇ ಒಂದು ಹಾದಿಯಲ್ಲಿ ಸಾಗಿ ಬರ್ತಾ ಇರ್ತಾರೆ. ಆ ಒಂದು ಸಂದರ್ಭದಲ್ಲಿ ದ್ರೌಪದಿಗೆ ಮಾರ್ಕಂಡೇಯ ಮಹರ್ಷಿಗಳೇ ಕರಗದ ಒಂದು ವ್ರತಾಚರಣೆಯನ್ನ ಆಕೆಗೆ ತಿಳಿಸ್ಕೊಡ್ತಾರೆ. ನೀನು ಕರಗದ ವ್ರತಾಚರಣೆಯನ್ನ ಮಾಡಬೇಕು. ಯಾರಿಗೆ? ದ್ರೌಪದಿಗೆ ಮಾರ್ಕಂಡೇಯ ಮಹರ್ಷಿಗಳು ಕರಗದ ವ್ರತಾಚರಣೆಯನ್ನ ಹೇಳ್ಕೊಡ್ತಾರೆ. ಕರಗ ಸಂಹಿತೆಯನ್ನು ಉಲ್ಲೇಖ ಮಾಡಿರೋದು ಕೂಡ ಮಾರ್ಕಂಡೇಯ ಮಹರ್ಷಿಗಳೇ. ಕರಗವನ್ನ ಆರಾಧನೆ ಮಾಡಿದ್ರೆ ಯಾವ ಯಾವ ಫಲಗಳು ಬರ್ತದೆ, ಕರಗದ ದರ್ಶನವನ್ನ ಮಾಡಿದ್ರೆ ಎಂತೆಂತ ಪಾಪಗಳು ನಾಶವಾಗ್ತದೆ ಅಂತೇಳಿ ಮಾರ್ಕಂಡೇಯ ಮಹರ್ಷಿಗಳು ದ್ರೌಪದಿಗೆ ತನ್ನ ಒಂದು ಇದನ್ನ ಅವ್ರಿಗೆ ಹೇಳ್ಕೊಡ್ತಾರೆ. ಹಾಗಾಗಿ ದ್ರೌಪದಿ ಮಾರ್ಕಂಡೇಯ ಮಹರ್ಷಿಗಳಿಂದ ಕರಗದ ವ್ರತಾಚರಣೆಯನ್ನ ಸಂಪೂರ್ಣವಾಗಿ ತಿಳ್ಕೊಂಡು ಅದು ಒಂದು ಸಿದ್ಧತೆಯನ್ನ ಮಾಡ್ಕೊಳ್ತಾರೆ. ಒಂದು ಅಲ್ಲಿನ ಒಂದು ಪರಿಶುದ್ಧವಾದ ಒಂದು ದ್ರವ್ಯಗಳಿಂದ ಒಂದು ಧರೆಯಲ್ಲಿ ಪರಿಶುದ್ಧವಾದ ಜಾಗದಲ್ಲಿರ್ತಕ್ಕಂತಹ ಒಂದು ಮಣ್ಣನ್ನು ಅಗೆದು ಅದರಿಂದ ಮಂಗಳ ದ್ರವ್ಯಗಳನ್ನು ತುಂಬಿ ಆ ಒಂದು ಮಣ್ಣಿನಿಂದ ಒಂದು ಕಲಶವನ್ನ ದ್ರೌಪದಿ ಮಾಡ್ತಾರೆ. ಆ ದ್ರೌಪದಿ ಆ ಕಳಶವನ್ನ ಮಾಡಿ 7 ಕುಂಭಗಳನ್ನಾಗಿ ಮಾಡಿ ಅದಕ್ಕೆ ಒಂದು ಕೆಂಪು ವಸ್ತ್ರವನ್ನ ಹೊದಿಸಿ ಅದಕ್ಕೆ ಮಲ್ಲಿಗೆ ಹೂಗಳಿಂದ ಅರ್ಚನೆ ಮಾಡ್ತಾಳೆ. ಅಗ್ನಿಮಂತ್ರಗಳನ್ನ ಪಠಿಸುತ್ತಾ ಮಲ್ಲಿಗೆ ಹೂಗಳಿಂದ ಅರ್ಚನೆ ಮಾಡತಕ್ಕಂಥದ್ದು ದ್ರೌಪದಿಯ ನಿತ್ಯ ಅನುಷ್ಠಾನ ಆಗಿರುತ್ತದೆ. ಹಾಗಾಗಿ ಇದು ಒಂದು ನಿಮಿಷ ನಾನು ನಿಮ್ಗೆ ಇಂಟರಪ್ಟ್ ಮಾಡ್ತೀನಿ. ಏನ್ ಮಾಡ್ತಾ ಇದ್ದಾರೆ ಈಗ ಅಲ್ಲಿ? ಅಂದ್ರೆ ಪೂಜೆ ರಥಕ್ಕೆ ಅಲ್ಲಿ ಪೂಜೆಯನ್ನ ಏನಾದ್ರು ಮಾಡ್ತಾ ಇದ್ದಾರಾ, ಹೇಗೆ ಅಂತ? ಹೌದು, ಈಗ ಶಕ್ತಿಪೀಠಕ್ಕೆ ಹೋಗುವ ಮುಂಚೆ ಗರ್ಭಗುಡಿಯಲ್ಲಿರ್ತಕ್ಕಂತಹ ದೇವತೆಗಳಿಗೆ ಮತ್ತು ಗರ್ಭದ ಗುಡಿಯ ಮುಂಭಾಗದಲ್ಲಿರ್ತಕ್ಕಂತಹ ಕೆಲವೊಂದು ದೇವತೆಗಳಿಗೆ, ಪರಿವಾರ ದೇವತೆಗಳಿಗೆ ಎಲ್ಲಕ್ಕೂ ಕರಗದ ಪೂಜಾರರು ಮತ್ತು ಕಾರ್ಯಕರ್ತರು ಪ್ರಾಥಮಿಕ ಒಂದು ಪೂಜೆಯನ್ನ ಅಲ್ಲಿ ಸಲ್ಲಿಸ್ತಾ ಇದ್ದಾರೆ. ಆ ಸಲ್ಲಿಸಿ ಈಗ ಶಕ್ತಿಪೀಠಕ್ಕೆ ಹೋಗ್ಲಿಕ್ಕೆ
ಎಲ್ಲಾ ಸಿದ್ಧತೆಗಳನ್ನು ಮಾಡ್ಕೊಳ್ತಿದ್ದಾರೆ. ಶಕ್ತಿ ಪೀಠದಲ್ಲಿಯೇ ಕರಗದ ಒಂದು ಶಿರದಿಂದ ಇಟ್ಕೊಂಡು ಹೋಗುವಂತ ಬರೋದಾ ಹೇಗೆ ಅಂತ ಹೇಳಿ, ಅಥವಾ ಧರ್ಮರಾಯನ ದೇವಸ್ಥಾನದಲ್ಲಿ? ಶಕ್ತಿ ಪೀಠದಲ್ಲಿ ಆಕೆಯ ಶಕ್ತಿ ಆವಿರ್ಭವಿಸ್ತದೆ, ದ್ರೌಪದಿಯ ಒಂದು ಶಕ್ತಿ ಆವಿರ್ಭವಿಸುತ್ತೆ. ಆ ಆವಿರ್ಭವಿಸಿದ ಶಕ್ತಿ ಸನ್ನಿಧಾನಕ್ಕೆ ಬಂದ ಆದ್ಮೇಲೆ ಕರಗವನ್ನ ಒಂದು ಆಚರಣೆ ಮುಂದುವರಿಯುತ್ತೆ. ಓಕೆ, ನೀವು ಹಸಿ ಕರಗ ಮತ್ತು ಹೂವಿನ ಕರಗದ ಬಗ್ಗೆ ಹೇಳ್ತಾ ಇದ್ರಿ. ಹೌದು, ಹಸಿ ಕರಗ ಆ ರೀತಿ ಒಂದು ಸ್ಥಾಪನೆ ಆಗುತ್ತೆ. ಆ ಅಗ್ನಿ ಮಂತ್ರಗಳನ್ನ ಪಠಿಸ್ತಲೇ ಆಕೆ ಹಸಿ ಕರಗವನ್ನ ಆರಾಧನೆ ಮಾಡ್ತಾಳೆ. ಆ ಹಸಿ ಕರಗದ ಆರಾಧನೆ ಆಕೆಗೆ ಎಷ್ಟು ಶಕ್ತಿಯನ್ನ ತಂದು ಕೊಡ್ತದೆ ದ್ರೌಪದಿಗೆ ಅಂತ ಹೇಳಿದ್ರೆ, ಆ ಅಗ್ನಿ ಮಂತ್ರಗಳನ್ನ ಪಠಿಸ್ತಾ ದ್ರೌಪದಿ ಅಗ್ನಿಯಾಗಿ ಉರಿದು ಹಾಗೆ ಜ್ಯೋತಿಯಾಗಿ ದೇವಲೋಕವನ್ನ ಸೇರ್ತಾಳೆ. ನಂತರ ಕಾಲಾನಂತರ ಪಾಂಡವರ ಮತ್ತು ದ್ರೌಪದಿಯ ಏನು ಸಂತಾನ ಮತ್ತು ವಂಶಾಭಿವೃದ್ಧಿ ಏನಿರುತ್ತೆ ಮುಂದಿನ ಒಂದು ಇದರಲ್ಲಿ, ಈಗ ಅರ್ಜುನನ ಮಗ ಅಭಿಮನ್ಯುವಿನ ಮಗ ಪರೀಕ್ಷಿತನ ಮಗ ಜನಮೇಜಯನ ಮಕ್ಕಳು ಹಾಗೆ ಮುಂದುವರಿತಾರೆ. ಸುಮಾರು ಒಂದು 8-9 ಪೀಳಿಗೆ ಹಾಗೆ ಮುಂದುವರ್ತಾ ಹೋಗುತ್ತೆ. ಹೀಗೆ ಅವರು ಸುಮಾರು ಒಂದು 1500 ವರ್ಷಗಳ ಕಾಲ ಪಟ್ಟಾಭಿಷಕ್ತರಾದ ಮೇಲೆ 1500 ವರ್ಷಗಳಕ್ಕೂ ಹೆಚ್ಚಿನ ಕಾಲ ಈ ಧರ್ಮ ಸಾಮ್ರಾಜ್ಯವನ್ನು ಸ್ಥಾಪಿಸಿ ಪಾಂಡವರ ಆಳ್ವಿಕೆ ಮತ್ತು ಅವರ ವಂಶಸ್ಥರ ಆಳ್ವಿಕೆಯನ್ನ ಮಾಡ್ತಾರೆ. ಅದನ್ನ ಹಸಿ ಕರಗ ಅಂತೇಳಿ ಆಚರಣೆಯನ್ನ ಮಾಡೋದು ಇಲ್ಲಿ ಪದ್ಧತಿಯಾಗಿದೆ. ಇನ್ನ ಹೂವಿನ ಕರಗ, ದ್ರೌಪದಿ ಪ್ರಾಥಮಿಕವಾಗಿ ಸಾಗ್ತಾ ಇರಬೇಕಾದ್ರೆ ಒಬ್ಬ ತಿಮಿರಾಸುರ ಅನ್ನೋ ಒಬ್ಬ ರಾಕ್ಷಸ ದ್ರೌಪದಿಗೆ ಒಂದು ತುಂಬಾ ಆಕೆಯ ಕಷ್ಟವನ್ನ ಕೊಡ್ತಾನೆ. ಅಂದ್ರೆ ಆಕೆಗೆ ತುಂಬಾ ಕಿರುಕುಳವನ್ನ ಕೊಡ್ತಾನೆ. ದ್ರೌಪದಿ ಅತಿಲೋಕ ಸುಂದರಿ, ತುಂಬಾ ಸುಂದರವಾಗಿರ್ತಕ್ಕಂತಹ ದ್ರೌಪದಿಯ ಒಂದು ಸೌಂದರ್ಯಕ್ಕೆ ಮಾರು ಹೋಗದೆ ಇರತಕ್ಕಂತಹ ಯಾರೂ ಇಲ್ಲ. ಆ ತರದ ಲಕ್ಷ್ಮಿ, ಸರಸ್ವತಿ ಮತ್ತು ಪಾರ್ವತಿಯ ಪ್ರತಿರೂಪವೇ ದ್ರೌಪದಿ. ಅಂತ ಒಂದು ಸೌಂದರ್ಯವನ್ನ ಕಂಡ ತಿಮಿರಾಸುರ ಆಕೆಯನ್ನ ಪಡ್ಕೊಳ್ಬೇಕು, ಆಕೆಯನ್ನು ವಿವಾಹ ಮಾಡ್ಕೊಳ್ಬೇಕು ಅಂತೇಳಿ ಅಷ್ಟ ಕಷ್ಟಗಳನ್ನ ಮತ್ತು ಕಿರುಕುಳಗಳನ್ನ ಕೊಡ್ತಾ ಇರ್ತ. ಅಂತ ಕಿರುಕುಳಗಳನ್ನ ಸಹಿಸ್ಲಿಕ್ಕಾಗದೆ ದ್ರೌಪದಿ ಕೃಷ್ಣನನ್ನ ಪ್ರಾರ್ಥನೆ ಮಾಡ್ತಾಳೆ. ಕೃಷ್ಣನನ್ನ ಪ್ರಾರ್ಥನೆ ಮಾಡಿದಾಗ ನನ್ನೆಲ್ಲ ದೇವಾನುದೇವತೆಗಳ ಎಲ್ಲ ತ್ರಿಮೂರ್ತಿಗಳ ಶಕ್ತಿ ನಿನ್ನಲ್ಲಿದೆ, ನೀನೇ ಆದಿಶಕ್ತಿ, ಮತ್ತೊಮ್ಮೆ ನೀನು ವಿಶ್ವರೂಪವನ್ನು ಪ್ರಕಟಣೆ ಮಾಡು, ಆ ಪ್ರಕಟಣೆ ಮಾಡಿದಂತಹ ವಿಶ್ವರೂಪದಿಂದ ದುಷ್ಟ ಸಂಹಾರ ಆಗಲಿ ಅಂತ ಒಂದು ಅಶರೀರವಾಣಿ ಕೃಷ್ಣನ ರೂಪದಲ್ಲಿ ಆಕೆಗೆ ಧ್ವನಿಯನ್ನ ಕೇಳಿಸುತ್ತೆ. ಹಾಗಾಗಿ ದ್ರೌಪದಿ ತಿಮಿರಾಸುರನೊಂದಿಗೆ ಯುದ್ಧಕ್ಕೆ ಸಜ್ಜಾಗಿ ನಿಂತ್ಕೊಳ್ತಾಳೆ. ಆಕೆಯ ರೂಪ ಆಗ ಅಲ್ಲಿ ಬದಲಾಗುತ್ತಾ ಅಂತ ಹೇಳಿ, ಯಾಕಂದ್ರೆ ಯಜಮಾನ ಆಗಿರ್ಬೋದು, ಗಣಾಚಾರಿ ಆಗಿರ್ಬೋದು, ಗೌಡ್ರ ಆಗಿರ್ಬೋದು, ಗಂಟೆ ಪೂಜಾರಿ ಆಗಿರ್ಬೋದು, ಅಂದ್ರೆ ಇವರೆಲ್ಲರೂ ಕೂಡ ಆ ಸಂದರ್ಭದಲ್ಲಿ ಉದ್ಭವ ಆಗುವ ರೀತಿ ಇರುತ್ತಾ ಹೇಗೆ ಅಂತ ಹೇಳಿ? ಹೌದು, ದ್ರೌಪದಿ ತನ್ನ ಯುದ್ಧಕ್ಕೆ ಸಜ್ಜಾಗಿ ತಿಮಿರಾಸುರನ ವಿರುದ್ಧ ನಿಂತಾಗ ತುಂಬಾ ಹೋರಾಟವನ್ನ ಮಾಡ್ತಾಳೆ. ಸ್ತ್ರೀ ಸಹಜತೆ ಇರೋದ್ರಿಂದ ಆಕೆ ಇನ್ನೇನು ಸೋಲ್ತೀನಿ ಅನ್ನೋ ಒಂದು ಇದರಲ್ಲಿ ಕೃಷ್ಣನ ಒಂದು ಅನುಗ್ರಹದಿಂದ ಆಕೆ ಆದಿಶಕ್ತಿಯ ರೂಪವನ್ನ ಧರಿಸ್ತಾಳೆ. ಅದು ಯುದ್ಧ ಮಾಡ್ತಾ ಮಾಡ್ತಾ ಆಕೆಯ ರೂಪ ಪರಿವರ್ತನೆ ಆಗ್ತಾ ಹೋಗುತ್ತೆ. ಹಾಗಾಗಿ ವರ್ಷಕ್ಕೆ 3 ದಿನ ದ್ರೌಪದಿ ಭೂಲೋಕದಲ್ಲಿ ಇರ್ತಾಳೆ ಅನ್ನುವಂತಹ ಐತಿಹ್ಯ ಕೂಡ ಇದೆಯಾ ಹೇಗೆ ಅಂತ ಹೇಳಿ ಈ ಸಂದರ್ಭದಲ್ಲಿ? ಹೌದು ಹೌದು ಹೌದು. ದ್ರೌಪದಿಯ ಶಿರದಿಂದ ಯಜಮಾನರು ಅನ್ನೋ ಒಬ್ಬ ವ್ಯಕ್ತಿ ಹುಟ್ಕೊಳ್ತಾರೆ. ಹಣೆಯಿಂದ ಗಣಾಚಾರ್ಯರು ಹುಟ್ಟುತ್ತಾರೆ, ಕಿವಿಗಳಿಂದ ಗೌಡ್ರು ಬರ್ತಾರೆ, ಬಾಯಿಂದ ಗಂಟೆ ಪೂಜಾರರು, ತೋಳುಗಳಿಂದ ವೀರಕುಮಾರರು, ಈ ತರ ಒಂದು ದ್ರೌಪದಿಯ ಅವಯವಗಳಿಂದ ಅವರೆಲ್ಲ ಹುಟ್ಟಿ ಬರ್ತಾರೆ. ಅವರೆಲ್ಲ ಹುಟ್ಟಿ ಬಂದು ಅಮ್ಮ ನಾವೇನು ಮಾಡಬೇಕು, ತಾವು ನನಗೆ ಆಜ್ಞೆಯನ್ನು ಮಾಡಬೇಕು ಅಂತ ಹೇಳಿದಾಗ ತಿಮಿರಾಸುರನ ವಿರುದ್ಧ ದ್ರೌಪದಿ ಯುದ್ಧವನ್ನು ಸಾರ್ತಾಳೆ. ಆಗ ಘೋರವಾದಂತಹ ಬಹಳ ಪ್ರಳಯಾಂತಕಾರಿಯಾದಂತಹ ಒಂದು ಯುದ್ಧ ಅಲ್ಲಿ ಘನಘೋರವಾದ ಯುದ್ಧ ನಡೆಯುತ್ತೆ. ಆ ಯುದ್ಧದಲ್ಲಿ ಎಲ್ಲ ವೀರಕುಮಾರರು, ಗೌಡ್ರು, ಯಜಮಾನರು, ಗಣಾಚಾರ್ಯಗಳು, ಗಂಟೆ ಪೂಜಾರರು ಇವರೆಲ್ಲ ತಿಮಿರಾಸುರನನ್ನ ಸಂಹಾರಕ್ಕೆ ಅವನ ಸೈನ್ಯವನ್ನ ಧ್ವಂಸ ಮಾಡ್ತಾರೆ. ಆಕೆಯನ್ನ ತಿಮಿರಾಸುರನನ್ನ ದ್ರೌಪದಿ ಸಂಹಾರ ಮಾಡ್ತಾಳೆ. ಆ ದಿನವೇ ಇವತ್ತಿನ ದಿನ ಅಂತ ಹೇಳಿ ಆ ಒಂದು ದಿನವನ್ನ ದ್ರೌಪದಿ ಸಂಹಾರ ಮಾಡಿದ ನಂತರ ಎಲ್ಲಾ ದೇವಾನುದೇವತೆಗಳು ಮೇಘದಿಂದ ಆಕೆಗೆ ಪುಷ್ಪವನ್ನ ಸುರಿತಾರೆ. ಆ ಪುಷ್ಪವೇ ಮಲ್ಲಿಗೆ ಹೂ ಅಂತ ನಾವು ಇವತ್ತೇನು ಮಲ್ಲಿಗೆ ಹೂವನ್ನ ಕಾಣ್ತಾ ಇದ್ದೀವಿ, ಹೂವಿನ ಕರಗ. ಹೌದು, ಇವತ್ತೇನು ಕರಗದ ಮೇಲೆ ನಾವು ಮಲ್ಲಿಗೆ ಹೂಗಳನ್ನ ಕಾಣ್ತಾ ಇದೀವಿ. ಅದೇ ಮಲ್ಲಿಗೆ ಹೂಗಳು ದೇವಲೋಕದಿಂದ ಈ ಧರೆಗೆ ಬಂತು ಅನ್ನೋದು ಒಂದು ಪ್ರತೀತಿ. ಹಾಗಾಗಿ ಆ ಒಂದು ಕರಗವನ್ನ
ಆ ತಿಮರಾಸುರನ ಧ್ವಂಸ ಮಾಡಿ ಆ ಕರಗವನ್ನ ಹೊತ್ತು ತುಂಬಾ ಆನಂದದಿಂದ ಸಂತೋಷದಿಂದ ದ್ರೌಪದಿ ಮಾತೆ ದೇವನಾಟ್ಯವನ್ನ ಅಲ್ಲಿ ಆ ನೃತ್ಯದ ವಿಚಾರ ಕೂಡ ಇಲ್ಲಿ ಇರುತ್ತೆ ಅಂತ ಹೇಳಿ. ಇನ್ನು ಈಗಾಗಲೇ ನೀವು ಹೇಳಿದ್ರಿ, ಒಂದಷ್ಟು ವಿಚಾರಗಳನ್ನ ಕೂಡ ಹೇಳಿದ್ರಿ. ಹಾಗೇನೆ ಯಾವ ರೀತಿಯಾಗಿರುತ್ತೆ ಇವತ್ತಿನ ಆಚರಣೆ ಏನಾಗಿರ್ಬೋದು, ಅಥವಾ ಅವರ ಪೂಜಾ ವಿಧಿವಿಧಾನಗಳು ಏನೇನು, ಉಪವಾಸವನ್ನ ಯಾಕೆ ಮಾಡ್ತಾರೆ, ಹಾಗೆ ವೀರಕುಮಾರ್ ಆಗಿರ್ಬೋದು ಅಥವಾ ಗಣಾಚಾರ್ಯರು ಎಲ್ಲರೂ ಕೂಡ ಇರ್ತಾರೆ. ಇವೆಲ್ಲದ್ರ ಬಗ್ಗೆ ನಾನು ನಿಮ್ಮಿಂದ ಮಾಹಿತಿಯನ್ನ ಪಡ್ಕೊಳ್ತೀನಿ. ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನೀವು ಕೊಡಬೇಕು, ಜೊತೆಗೆ ಅತಿಥಿಗಳು ಕೂಡ ನೀಡಬೇಕಾಗುತ್ತೆ. ಇಷ್ಟು ಹೊತ್ತು ನಮ್ಮ ಜೊತೆ ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಏನೋ ವೀಕ್ಷಕರೇ, ನೀವು ಗಮನಿಸಬಹುದು ಇಡೀ ಒಂದು ರಾತ್ರಿ ಯಾವ ರೀತಿಯಾಗಿ ಈಗಾಗಲೇ ಆರಂಭ ಆಗಿದೆ ಕರಗ ಮಹೋತ್ಸವಕ್ಕೆ. ಕರಗ ಮಹೋತ್ಸವ ಯಾವ ರೀತಿಯಾಗಿ ನಡೆಯುತ್ತೆ, ಅಲ್ಲಿಂದ ಕೂಡ ನೇರ ಪ್ರಸಾರದ ದೃಶ್ಯಗಳನ್ನ ನೀವು ನ್ಯೂಸ್ 18 ಕನ್ನಡದಲ್ಲಿ ನಿಮ್ಮ ಮನೆಯಲ್ಲೇ ಕೂತು ವೀಕ್ಷಣೆ ಮಾಡಬಹುದು. ಕರಗ ಮಹೋತ್ಸವ ಎಷ್ಟೊತ್ತಿಗೆ ಆರಂಭ ಆಗುತ್ತೆ, ಯಾವ ರೀತಿಯಾಗಿ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ ಅನ್ನುವ ಮಾಹಿತಿ ನಾವು ಆಲ್ರೆಡಿ ಈಗಾಗಲೇ ಕೊಟ್ಟಿದ್ದೇವೆ. ಕರಗ ಮಹೋತ್ಸವದ ಎಲ್ಲಾ ಸಂಪೂರ್ಣವಾದ ಮಾಹಿತಿನ ಇಡೀ ರಾತ್ರಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತೆ ನ್ಯೂಸ್ 18 ಕನ್ನಡ. ತಪ್ಪದೇ ವೀಕ್ಷಿಸಿ ಅಂತ ಹೇಳ್ತಾ ಈ ಹೊತ್ತಿನ ಪ್ರಮುಖ ಚರ್ಚೆಯನ್ನು ನಾನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.